ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಯ ಬಗ್ಗೆ ಮಾತನಾಡೋದಿದೆ. ನಾವು ಈ ಹಿಂದೆಯೂ ಕೂಡ ಇದೇ ಮೆಗಾ ಸುದ್ದಿಯಲ್ಲಿ ಸುದೀರ್ಘವಾಗಿ ಮಾತನಾಡಿದ್ವಿ. ರಾಜ್ಯ ಮತ್ತೊಂದು ಬಾರಿ ಬರಗಾಲವನ್ನು ಎದುರಿಸುವುದಕ್ಕೆ ಸಿದ್ಧವಾಗ್ತಿದೆ ಅಂತ. ಯಾವ ಜುಲೈ, ಆಗಸ್ಟ್ ಮತ್ತು ಜೂನ್ ತಿಂಗಳಲ್ಲಿ ವಿಪರೀತವಾಗಿ ಮಳೆಯಾಗಿ ಜಲಾಶಯಗಳು ಭರ್ತಿ ಆಗಬೇಕಾಗಿತ್ತು, ಅದಕ್ಕೆ ತದ್ವಿರುದ್ಧವಾಗಿ ಇವತ್ತು ಮಳೆಯ ಕೊರತೆ ಉಂಟಾಗಿ ಜಲಾಶಯಗಳಲ್ಲಿ ಒಳಹರಿವಿನ ಪ್ರಮಾಣ ಕಡಿಮೆಯಾಗಿ ಜಲಾಶಯದ ನೀರಿನ ಮಟ್ಟವೂ ಕೂಡ ಕುಸಿತ ಆಗ್ತಾ ಇದೆ. ಒಂದು ಕಡೆ ಮುಂದಿನ ಆಗಸ್ಟ್ ತಿಂಗಳಲ್ಲಿ ಕುಡಿಯುವ ನೀರಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಬಹುದು ಎನ್ನುವಂಥ ಆತಂಕದ ನಡುವೆ ರಾಜ್ಯದ ರೈತರು ಈಗಾಗಲೇ ಬೆಳೆಗಳನ್ನು ಬಿತ್ತಿ ಕಂಗಾಲಾಗಿ ಹೋಗುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಜಲಾಶಯಗಳ ತೀರದಲ್ಲಿ ರೈತರಿದ್ದಾರೋ ಅವರು ಜಲಾಶಯಗಳಿಂದ ನಮಗೆ ನೀರು ಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲಿ ಬಯಲು ಸೀಮೆ ಇದೆಯೋ ಅಲ್ಲಿ ಮಳೆರಾಯನಿಗಾಗಿ ಕಾಯ್ದುಕೊಳ್ಳಬಹುದಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದು ಸುದ್ದಿ ಬಂದಿತ್ತು, ಜೂನ್ ತಿಂಗಳಲ್ಲಿ ಸ್ವಲ್ಪ ಮಳೆ ಆಯಿತು, ಅಂದರೆ ನಾವು 42% ಮಳೆ ಕೊರತೆಯನ್ನು ಅಲ್ಲಿ ಅನುಭವಿಸಿದ್ವಿ ಜೂನ್ ತಿಂಗಳಲ್ಲಿ. ಅದರ ರಿಪ್ಲೇಸ್ಮೆಂಟ್ ಜುಲೈ ತಿಂಗಳಲ್ಲಿ ಆಗಬಹುದು, ಜುಲೈನಲ್ಲಿ ವಿಪರೀತ ಮಳೆ ಆಗುತ್ತೆ ಅಂತೆಲ್ಲ ಸುದ್ದಿಗಳು ಬಂತು. ಆದರೆ ಜುಲೈನ ಮೊದಲ ವಾರದಲ್ಲಿ ವಿಪರೀತವಾಗಿ ಮಳೆ ಆಯಿತು. ಒನ್ಸ್ ಅಗೇನ್ ಇದೀಗ ರಾಜ್ಯದಲ್ಲಿ ಮಳೆ ಕೊರತೆ ಉಂಟಾಗಿದೆ. ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇವೆಲ್ಲದರ ನಡುವೆ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಕರ್ನಾಟಕ ರಾಜ್ಯದ 18 ಜಿಲ್ಲೆಗಳ ಕೆಲ ತಾಲೂಕುಗಳು ವಿಪರೀತವಾಗಿ ಬರಗಾಲವನ್ನು ಅನುಭವಿಸ್ತಾ ಇವೆ. ಇದಕ್ಕೊಂದು ತಂಡವನ್ನು, ಒಂದು ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನ ಮಾಡೋದಕ್ಕೆ ಕಳಿಸಬೇಕು. ನಮಗೆ ಒಂದು ಪರಿಹಾರದ ರೂಪದಲ್ಲಿ ಒಂದು 10,000 ಕೋಟಿ ಹಣ ಬೇಕು ಅಂತೆಲ್ಲ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗಾದರೆ ಕೇಂದ್ರ ಸರ್ಕಾರ ಸ್ಪಂದನೆ ಮಾಡುತ್ತಾ? ರೈತರಿಗೆ ಆಗ್ತಾ ಇರುವಂತಹ ಜ್ವಲಂತ ಸಮಸ್ಯೆಗಳೇನು? ರಾಜ್ಯ ಸರ್ಕಾರದಿಂದ ಆಗಿರುವಂತಹ ಸಿದ್ಧತೆಗಳೇನು? ರೈತರ ಆಕ್ರೋಶ ಏನಿದೆ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ಬರ ಸಂಕಷ್ಟ. 2023ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಾಗಲೂ ಕೂಡ ಇಂಥದ್ದೇ ಬರಗಾಲದ ಪರಿಸ್ಥಿತಿ ಬಂದಿತ್ತು. ಇದೀಗ ಸಿದ್ದರಾಮಯ್ಯನವರ ನಂತರ DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಒನ್ಸ್ ಅಗೇನ್ ಬರಗಾಲದ ಸ್ಥಿತಿಯನ್ನು ಎದುರಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗಿರುವಂತಹ ಸೂಪರ್ ಎಲ್ ನೀನೋ ಅನ್ನೋದು ನಮಗೆಲ್ಲ ಗೊತ್ತಿದೆ. ಸೂಪರ್ ಎಲ್ ನೀನೋದ ಪರಿಣಾಮವಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲ, ದೇಶದ ಬಹುತೇಕ ರಾಜ್ಯಗಳು ಈ ಮಳೆಯ ಕೊರತೆಯನ್ನು ಅನುಭವಿಸ್ತಾ ಇದ್ದೇವೆ. ಅದರ ಭೀಕರತೆ, ರಾಜಸ್ಥಾನದ ನಂತರ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವಂತಹ ರಾಜ್ಯ ಕರ್ನಾಟಕ. ಹೀಗಾಗಿ ಕರ್ನಾಟಕದಲ್ಲಿ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೀವಿ. NDRF ಅಡಿಯಲ್ಲಿ ನಮಗೊಂದು ಪರಿಹಾರ ಬೇಕು ಅಂತ ಹೇಳಿ DK ಶಿವಕುಮಾರ್ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ, ಕಂದಾಯ ಸಚಿವರು ಆಗಿರುವಂತಹ ಪರಮೇಶ್ವರ್ ಅವರು ಕೂಡ ಪತ್ರವನ್ನು ಬರೆದಿರೋದು. ಮುಖ್ಯಮಂತ್ರಿಗಳ ಈ ಪತ್ರಕ್ಕೆ BJP ನಾಯಕರು ಆಕ್ರೋಶವನ್ನು ಹೊರಹಾಕಿದ್ರು. ಮತ್ತೊಂದು ಕಡೆ KRS, ಹೇಮಾವತಿ, ಹಾರಂಗಿ ಎಲ್ಲ ಜಲಾಶಯಗಳ ನೀರಿನ ಮಟ್ಟ ದಿನದಿಂದ ದಿನಕ್ಕೆ ಕುಸಿತ ಆಗ್ತಾ ಇದೆ. ಮೊನ್ನೆ ಈ ಕೊಡಗು, ಅದಾದ ನಂತರ ಕಾವೇರಿ ಕೊಳ್ಳ ಭಾಗದಲ್ಲಿ ಸ್ವಲ್ಪ ಮಳೆ ಆಗಿದ್ದರ ಪರಿಣಾಮವಾಗಿ ನಮಗೆ ಜಲಾಶಯದ ನೀರಿನ ಮಟ್ಟ ಜಾಸ್ತಿ ಆಗ್ತಿದೆ ಅಂತ ನಮಗೆಲ್ಲ ಸುದ್ದಿ ಬಂತು. ಆದರೆ ಆ ಮಳೆ ಆಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಲ್ಲ. ಒಂದು ಬ್ರೇಕ್ ಮತ್ತೆ ಬಂತದಕ್ಕೆ ಮಳೆಗೆ. ಈ ಕಾರಣಕ್ಕಾಗಿ ಇದೀಗ ಜಲಾಶಯದ ಮಟ್ಟದಲ್ಲಿ ನೀರಿನ ಕೊರತೆ ಉಂಟಾಗ್ತಾ ಇದೆ. ನೀವು KRSನ ಗರಿಷ್ಠ ಮಟ್ಟ 49 TMC, ಆದರೆ ಸದ್ಯಕ್ಕಿರೋದು ಕೇವಲ 12. ಕಾವೇರಿ ಸುತ್ತಮುತ್ತಲಿನ ಕಾವೇರಿ ಕೊಳ್ಳ ಅಂತ ನಾವೇನು ಕರಿತೀವಿ 114 TMC, ಆದರೆ ಸದ್ಯಕ್ಕಿರೋದು ಕೇವಲ 24 TMC. ಇದರ ಪೈಕಿ ಒಂದು 11 TMC ನೀರು ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಬೇಕು ಅಂತೇಳಿ ಈಗಾಗಲೇ BWSSB ಅವರು ಕಾವೇರಿ ಪ್ರಾಧಿಕಾರಕ್ಕೆ, ಅಂದರೆ ಅದರ ಕಾವೇರಿ ನಿರ್ವಹಣೆ ಏನು ಮಾಡ್ತಾರೆ ಅವರಿಗೆ ಪತ್ರವನ್ನು ಕೂಡ ಬರೆದಿರು. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಈ ಹಿಂದೆ DK ಶಿವಕುಮಾರ್ ಅವರು ಹೇಳಿದರು, ಬರಗಾಲ ಬರುವಂತಹ ಸಾಧ್ಯತೆ ದಟ್ಟವಾಗಿದೆ, ಯಾರು ಕೂಡ ಬೀಜ ಬಿತ್ತನೆ ಮಾಡಬೇಡಿ, ಸ್ವಲ್ಪ ವೇಟ್ ಅಂಡ್ ವಾಚ್ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಮಾತನಾಡಿದರು. ಇದರ ಮುಂದುವರೆದ ಹೆಜ್ಜೆಯ ಭಾಗವಾಗಿ
ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟರು ಮೊನ್ನೆ. ಮಂಡ್ಯದ ಭಾಗಗಳಲ್ಲೆಲ್ಲ ಅಲ್ಲಿ ಖಾಲಿ ನದಿಗಳಲ್ಲೇ ಸ್ವಲ್ಪ ನೀರಿದೆ, ಆ ನೀರಿನಲ್ಲೇ ಪ್ರತಿಭಟನೆ ಮಾಡಿದ್ದಾರೆ ಜನ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸಬಾರ್ದು, ನಮ್ಮ ಬೆಳೆಗಳಿಗೆ ನೀರು ಕೊಡಬೇಕು ಅಂತೆಲ್ಲ ಇಲ್ಲಿ ಪ್ರತಿಭಟನೆ ಆಯಿತು. ವಿಜಯನಗರ ಜಿಲ್ಲೆಯಲ್ಲಿ ಅಲ್ಲಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಪ್ರತಿಭಟನೆ ಆಯಿತು. ಆಗ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. ಯಾವ ಕಾರಣಕ್ಕಾಗಿಯೂ ಕೂಡ ನಾವು ಬೆಳೆಗಳಿಗೆ ನೀರು ಬಿಡಲ್ಲ, ನಮ್ಮ ಮೊದಲ ಆದ್ಯತೆ ಕುಡಿಯುವ ನೀರಿಗೆ ಅಂತ. ಕುಡಿಯುವ ನೀರಿಗೆ ಆದ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. DK ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. 141 ತಾಲೂಕುಗಳಲ್ಲಿ ಇಂಥದ್ದೊಂದು ಭೀತಿ ಇದೆ. 18 ಜಿಲ್ಲೆಗಳ 141 ತಾಲೂಕುಗಳು. ಜುಲೈ 11ರ ಅನ್ವಯ 30% ಮಳೆ ಕೊರತೆ ನಮ್ಮ ರಾಜ್ಯಕ್ಕೆ ಉಂಟಾಗ್ತಾ ಇದೆ. ಕಾವೇರಿ, ತುಂಗಾ, ಭದ್ರಾ ನದಿಗಳ ಜಲಾನಯನ ಪ್ರದೇಶವಾದ ಮಲೆನಾಡು ಭಾಗದಲ್ಲೂ ಕೂಡ 34% ಮಳೆ ಕೊರತೆ ಉಂಟಾಗಿದೆ. ಮತ್ತೊಂದು ಕಡೆ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಬೇಕಾದಂತಹ ಆ ಬಿತ್ತನೆಯೂ ಕೂಡ ಭಾರಿ ಕುಸಿತ ಆಗಿಬಿಟ್ಟಿದೆ. ಕೇವಲ 34% ಮಾತ್ರ ಬಿತ್ತನೆ ಆಗಿದೆ, ಉಳಿದಿದ್ದೆಲ್ಲವೂ ಕೂಡ ಹಾಗೆ ಉಳಿದುಬಿಟ್ಟಿದೆ ಅಂತ ಯಾರು DK ಶಿವಕುಮಾರ್ ಅವರ ಪತ್ರದಲ್ಲಿ ಬರೆದಂತಹ ಅಂಶಗಳಿವು. ಅವ್ರು ಹೇಳ್ತಾ ಇದ್ದಾರೆ, ಇದಕ್ಕೊಂದು ಸಮಿತಿ ಆಗಬೇಕು, ಒಂದು ಕಮಿಟಿ ಮಾಡಬೇಕು, ಒಂದು ತಂಡವನ್ನು ಮಾಡ್ಕೋಬೇಕು. ಆ ತಂಡ ಬಂದು ಬರ ಅಧ್ಯಯನವನ್ನು ಮಾಡಬೇಕು, ಆ ಮುಖಾಂತರ ನಮಗೊಂದು ಪರಿಹಾರ ಸಿಗಬೇಕು ಅಂತ. ನೀವು ನೋಡಿ, 2023-24ರ ನೀವು ಬರಗಾಲದ ಸಮಯಕ್ಕೆ ಹೋಗಿ, ರಾಜ್ಯ ಸರ್ಕಾರ ಹೇಳ್ತು ಕೇಂದ್ರ ಸರ್ಕಾರಕ್ಕೆ ಇಂಥದ್ದೊಂದು ಪರಿಸ್ಥಿತಿಯೆಲ್ಲ ನಿರ್ಮಾಣ ಆಗಿದೆ ಅಂತ. ರಾಜ್ಯ ಸರ್ಕಾರ ಎಲ್ಲವನ್ನು ಹೇಳಿದ ನಂತರ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿದೆ ಅಂತ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಎಷ್ಟು ಹಾನಿ ಆಯ್ತು ಹಾಗಾದರೆ? 18,171 ಕೋಟಿ ರೂಪಾಯಿ ಕರ್ನಾಟಕ ರಾಜ್ಯಕ್ಕೆ ಹಾನಿಯಾಗಿದೆ ಅಂತ ವರದಿಯನ್ನು ಕೊಡಲಾಯಿತು. ಅದಾದ ನಂತರ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಹಣ ಬಂತ? ಬರಲಿಲ್ಲ. ರಾಜ್ಯದವರು ಸುಪ್ರೀಂ ಕೋರ್ಟ್ಗೆ ಹೋದರು. ಅಮಿತ್ ಶಾ ಅವರ ನೇತೃತ್ವದಲ್ಲಿ ಮಾತುಕತೆಗಳಾಯಿತು. ಅದಾದ ನಂತರ ನಮ್ಮ ರಾಜ್ಯಕ್ಕೆ ಬಂದದ್ದು ಕೇವಲ 19% ಮಾತ್ರ. 18,000 ಕೋಟಿಯ ಪೈಕಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ 3,498 ಕೋಟಿ ರೂಪಾಯಿ. ಅಂದರೆ ಬಿಡುಗಾಸು ರೂಪದಲ್ಲಿ ಕರ್ನಾಟಕಕ್ಕೆ ಕೊಟ್ಟರು. ಇದರ ವಿರುದ್ಧ ರಾಜ್ಯದ ನಾಯಕರುಗಳೆಲ್ಲ ಪ್ರತಿಭಟನೆ ಮಾಡಿದರು, ಎಲ್ಲವೂ ಕೂಡ ಆಯಿತು. ಆದರೆ DK ಶಿವಕುಮಾರ್ ಮತ್ತೊಮ್ಮೆ ಪತ್ರವನ್ನು ಬರೆದಿದ್ದಾರೆ. ಅತಿ ಹೆಚ್ಚು ಸಂಸದರು ಈ ಹಿಂದೆಯೂ ಕೂಡ ಇದ್ರು 25 ಜನ. ಈಗಲೂ ಕೂಡ BJP ಮತ್ತು JDS ಸಂಸದರು ಅತಿ ಹೆಚ್ಚಾಗಿದ್ದಾರೆ ಕಾಂಗ್ರೆಸ್ಗೆ ಕಂಪೇರ್ ಮಾಡಿದರೆ. ರಾಜ್ಯದಲ್ಲಿ ಯಾವಾಗಲೂ ಕೂಡ ಒಂದು ಧ್ವನಿ ಕೇಳಿ ಬರ್ತಾ ಇರುತ್ತೆ, ನಮ್ಮಿಂದ ಅತಿ ಹೆಚ್ಚು ಸಂಸದರ ಆಯ್ಕೆಯಾಗಿ ಹೋಗ್ತಾರೆ, ನಮ್ಮ ರಾಜ್ಯದ ಅನ್ಯಾಯದ ಬಗ್ಗೆ ಸಂಸತ್ನಲ್ಲಿ ಯಾರೂ ಕೂಡ ಮಾತನಾಡಲ್ಲ ಅಂತ. ಅದು ಬರಗಾಲ ಇರಲಿ, ಅತಿವೃಷ್ಟಿ ಅನಾವೃಷ್ಟಿ ಇರಲಿ, ರಾಜ್ಯದ ಜ್ವಲಂತ ಸಮಸ್ಯೆ ಇರಲಿ, ಡಬಲ್ ಎಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ರು. ಹಿಂದೆ BJP ಮತ್ತು ಸೆಂಟ್ರಲ್ನಲ್ಲಿ BJP ಇದ್ದಾಗಲೂ ಕೂಡ ಯಾವ ನಮಗೆ ಅನುದಾನಗಳು ಸಿಕ್ಕಿಲ್ಲ ಎನ್ನುವಂಥ ದೊಡ್ಡ ಮಟ್ಟದ ಗಂಭೀರ ಆರೋಪ ಸಾರ್ವಜನಿಕ ವಲಯದಲ್ಲಿದೆ. ಹೀಗಾಗಿ ಈ ಬಾರಿ ಆದರೂ ಕೂಡ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕರ್ನಾಟಕದ ಬಗ್ಗೆ ಏನಾದರೂ ಕರುಣೆ ತೋರೋ ಪ್ರಯತ್ನವನ್ನು ಮಾಡುತ್ತಾ, ಹಣವನ್ನೇನಾದರೂ ಬಿಡುಗಡೆ ಮಾಡುತ್ತಾ, ಏನಾಗುತ್ತೆ ಕಾದು ನೋಡಬೇಕಾಗಿದೆ. ನಾವು ಮಾತನಾಡ್ತಾ ಇದ್ದೀವಿ ರಾಜ್ಯದ ಬರ ಸಂಕಷ್ಟದ ಬಗ್ಗೆ. ಏನೇನು ಸಮಸ್ಯೆಗಳಾಗಿದೆ, ಯಾಕೆ ಹಿಂಗಾಗ್ತಾ ಇದೆ, ಏನಾಗಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಇವತ್ತು ಕೂಡ ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರುವಂಥ ಆಂಜನೇಯ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಮತ್ತೊಂದು ಕಡೆ ನೀರಾವರಿ ತಜ್ಞರಾಗಿರುವಂಥ ವಲ್ಲೀಶ್ ಕೌಶಿಕ್ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಕೌಶಿಕ್ ಅವರಿಗೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಆಂಜನೇಯ ರೆಡ್ಡಿ ಅವರೇ, ನಾವು ಹಿಂದೆಯೂ ಕೂಡ ವಲ್ಲೀಶ್ ಕೌಶಿಕ್ ಅವರು ಈ ಬರಗಾಲದ ಬಗ್ಗೆ, ಮಳೆ ಬಗ್ಗೆ ಎಲ್ಲವೂ ಕೂಡ ಚರ್ಚೆ ಆಗಿತ್ತು. 2023-24ರಂತೆ, ಹಿಂದೆ 16-17ರಂತೆ ಒನ್ಸ್ ಅಗೇನ್ ಪರಿಸ್ಥಿತಿ ಬಂದಿದೆ. ಏನು ಮಾಡಬೇಕಾಗಿತ್ತು ಸರ್ಕಾರ? ಸರ್, ಈಗ ಇವತ್ತೇನು ನಾವು 2026ರಲ್ಲಿ ಕರ್ನಾಟಕ ರಾಜ್ಯ ಬರ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದೆ, ಅಥವಾ ಇಡೀ ದೇಶ ಈ ಬರಕ್ಕೆ ತುತ್ತಾಗ್ತಾ ಇದೆ, ಇದೇನು ಅನಿರೀಕ್ಷಿತ ಏನಾಗಿರಲಿಲ್ಲ. ಯಾವಾಗ ಈ ಎಲ್ ನಿನೋ ಅನ್ನುವಂಥದ್ರದ್ದು ಎಫೆಕ್ಟ್ ನಮಗೆ ಆಗತ್ತೆ ಅಂತ ಏನಿತ್ತು, ಇದರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಜ್ಞಾನಿಗಳು ಮತ್ತು ವೈಜ್ಞಾನಿಕ ಸಂಸ್ಥೆಗಳು ಎಚ್ಚರಿಸ್ತಾನೆ ಬಂದವು. ಆದರೆ ನಾವು ಪೂರ್ವ ತಯಾರಿ ಮಾಡ್ಕೊಂಡು ಇದಕ್ಕೆ ಜನರನ್ನು ಹೇಗೆ ಸಜ್ಜುಗೊಳಿಸಬೇಕು,
ರೈತರನ್ನು ಹೇಗೆ ಸಜ್ಜುಗೊಳಿಸಬೇಕು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳ ಬಗ್ಗೆ ಏನು ಮಾಡ್ಕೋಬೇಕು, ಇವೆಲ್ಲದರ ಬಗ್ಗೆ ಎಜುಕೇಟ್ ಮಾಡುವಂಥದ್ದಾಗಲಿ ಅಥವಾ ಈ ಡ್ರೌಟ್ ಮಾನಿಟ್ರಿಂಗ್ ಒಂದು ಮಿಟಿಗೇಷನ್ ಪ್ಲಾನನ್ನು ತಯಾರು ಮಾಡಿಕೊಳ್ಳುವಲ್ಲಾಗಲಿ ಕರ್ನಾಟಕ ಸರ್ಕಾರ ಖಂಡಿತ ವಿಫಲ ಆಗಿದೆ ಅನ್ನುವಂಥದ್ದು ಇವತ್ತು ನಾವು ಮಾತಾಡಲೇಬೇಕಾದಂಥ ವಿಚಾರ. ಕಾರಣ ಏನಂದರೆ ಈ ವಿಚಾರದಲ್ಲಿ ಗಂಭೀರವಾಗಿ ರಾಜ್ಯ ಸರ್ಕಾರ ಈ ನಮ್ಮ ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಏನಿದೆ ಅವರನ್ನಾಗಲಿ ಅಥವಾ ಕರ್ನಾಟಕ ಸ್ಟೇಟ್ ರಿಮೋಟ್ ಸೆನ್ಸಿಂಗ್ ಏಜೆನ್ಸಿ ಅಂತ KSRAC ಅಂತ ಏನಿದೆ ಇವರನ್ನಾಗಲಿ ಮತ್ತು ಸಂಬಂಧಪಟ್ಟಂಥ ಕಂದಾಯ ಇಲಾಖೆ, ಕೃಷಿ ಇಲಾಖೆ ಮತ್ತು ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ ಇವರೆಲ್ಲರನ್ನು ಒಟ್ಟುಗೂಡಿಸಿ ಈಗಾಗಲೇ ರಾಜ್ಯದಲ್ಲಿ ಈ ರೀತಿಯಂಥ ಒಂದು ಪ್ರೆಡಿಕ್ಷನ್ ಬರ್ತಾ ಇದೆ. ನಾವು ಯಾವ ರೀತಿ ಇವತ್ತು ಕೃಷಿಯನ್ನು ಉಳಿಸ್ಕೊಳ್ಳೋದು ಹೇಗೆ ಅಥವಾ ಕೃಷಿ ಕಾರ್ಮಿಕರಿಗೆ ಅವರ ಜೀವನೋಪಾಯವನ್ನು ಒಂದು ಸದುಪಯೋಗ ಮಾಡಿಕೊಳ್ಳೋದು ಹೇಗೆ ಮತ್ತು ಬಹಳ ದೊಡ್ಡ ಅಪಾಯ ಅಂದರೆ ಅನಿಮಲ್ ಹಸ್ಬೆಂಡ್ರಿ. ಇವತ್ತು ನಮ್ಮ ಈ ದಕ್ಷಿಣ ಭಾರತದಲ್ಲಿ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ಸಾಮಾನ್ಯ ಈ ಮಧ್ಯಮ ವರ್ಗ ಮತ್ತು ಕೆಳಮಧ್ಯಮದ ವರ್ಗದ ಜನರ ಜೀವನೋಪಾಯದ ಅತ್ಯಂತ ಅಮೂಲ್ಯವಾದಂಥ ಒಂದು ಕಸುಬು ಅಂದರೆ ಅನಿಮಲ್ ಹಸ್ಬೆಂಡ್ರಿ ಅಂದರೆ ಪಶುಸಂಗೋಪನೆ. ಇವತ್ತು ಆ ಪಶುಸಂಗೋಪನೆ ಅಂದರೆ ಅವಕ್ಕೂ ನೀರು ಬೇಕು, ದನಕರುಗಳಿಗೆ ಮೇವು ಬೇಕು. ಈಗಾಗಲೇ ನಾವು ಜುಲೈ ತಲುಪಿದ್ದೀವಿ, ಇನ್ನೂ ಸೋವಿಂಗ್ ಆಗಿಲ್ಲ. ಇವತ್ತು ಜುಲೈ ನಮ್ಮ ಜನರಲ್ ಆಗಿ ಏನು ಮಾತಾಡ್ತಾರೆ ಅಂದರೆ 18ರಿಂದ 19% ಜೂನಲ್ಲಿ ಮಳೆ ಆಗಬೇಕಾಯಿತು ಮುಂಗಾರು, 30-32% ಜುಲೈಯಲ್ಲಿ ಆಗಬೇಕಾಯಿತು. ಆದರೆ ಇಲ್ಲಿವರೆಗೆ ಮೊನ್ನೆ ಯಾವುದೋ ಒಂದು ಘಟ್ಟದ ಪ್ರದೇಶದಲ್ಲಿ ಮಳೆ ಬಿದ್ದಿದ್ದು ಬಿಟ್ಟರೆ ಇಡೀ ಕರ್ನಾಟಕ ರಾಜ್ಯ ಅದರಲ್ಲೂ ಈ ಬಯಲು ಸೀಮೆ ಇವು ಈಗಾಗಲೇ ತತ್ತರಿಸಿ ಹೋಗ್ಬಿಟ್ಟಿದ್ದಾವೆ. ಈಗಾಗಲೇ ಇಲ್ಲಿವರೆಗೂ ಒಂದು ಕಾಳು ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ. ಇಂಥ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರವನ್ನು ವಿನಂತಿ ಮಾಡ್ತೇನೆ, ಇವತ್ತು ಕೇಂದ್ರ ಸರ್ಕಾರಕ್ಕೆ ಬರೀತೀರ ಪತ್ರ, ಆದರೆ ಏನು ಬೇಸಿಸ್ ಏನು? ಇವತ್ತು ನ್ಯಾಷನಲ್ ಡ್ರೌಟ್ ಮಾನಿಟರಿಂಗ್ ಏನು ಬೇಸಿಸ್ ಅನ್ನೋದನ್ನು ನೀವು ಬಂದು ಅಧ್ಯಯನ ಮಾಡಿ ಅಂತ DK ಶಿವಕುಮಾರ್ ಅವರು ಹೇಳ್ತಾ ಇರೋದು. ಅವ್ರು ಬಂದು ಮಾಡಲಿ ಸರ್. ಆದರೆ ನಮ್ಮಲ್ಲಿರ್ತಕ್ಕಂಥದ್ದು ನೋಡಿ, ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನಿತ್ತು, ಇಡೀ ದೇಶದಲ್ಲಿ ಎಲ್ಲೂ ಯಾವುದೇ ರಾಜ್ಯದಲ್ಲಿ ಇಲ್ಲದೆ ಇರತಕ್ಕಂಥ 8,000 ರೈನ್ ಗೇಜ್ ಮಾನಿಟರಿಂಗ್ ಸ್ಟೇಷನ್ಗಳನ್ನು ತೆರೆದಿತ್ತು. ಯಾವ ರಾಜ್ಯದಲ್ಲೂ ಇಷ್ಟು ಸ್ಟೇಷನ್ಗಳಿಲ್ಲ. ಇವತ್ತು ನಾವು ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಅಂದರೆ IMD ಡೇಟಾ ಮೇಲೆ ಡಿಪೆಂಡ್ ಆಗಿದ್ದೀವಿ. IMD ಡೇಟಾ ಎಲ್ಲೋ ಜಿಲ್ಲೆಯಲ್ಲಿ ಒಂದು ಹಾಕಿರ್ತದೆ, ಅದನ್ನು ಡೇಟಾ ತೊಗೊಂಡು ಅದು ಇಡೀ ರಾಜ್ಯಕ್ಕೆ ಒಂದು ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿನೇ ಪ್ರತಿ ಗ್ರಾಮ ಪಂಚಾಯತಿ ಮೇಲೆ ಮತ್ತು ಪ್ರತಿ BBMP ವಾರ್ಡಲ್ಲಿ 8,000 ಏನು ರೈನ್ ಡೇಟಾಗಳಿದ್ವು, ಇವತ್ತು ಅವು ಕೆಲಸ ಮಾಡ್ತಿದ್ದಾವ? ಇತ್ತೀಚೆಗೆ ನಾವು ನೋಡಿದ್ವಿ, ಅದರಲ್ಲಿ 50% ಹಾಳಾಗಿದ್ದಾವೆ, ನಿರ್ವಹಣೆ ಕೊರತೆ ಆಗಿದೆ. ನಾವು ಏನ್ ಮಾಡ್ಲಿಕ್ಕೆ ಹೊರಟಿದೀವಿ? ಡ್ರೌಟ್ನ ನಾವು ಅಳತೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಹೇಳ್ತಾ ಇರೋದು ಮಳೆ ಆಗಲ್ಲ ಅಂತ ಅನೇಕ ಹವಾಮಾನ ಇಲಾಖೆಗಳು ವರದಿ ಕೊಟ್ಟಿದ್ದು, ಮಾತನಾಡಿದ್ರು, ಪೂರ್ವ ಸಿದ್ಧತೆ ಆಗ್ಬೇಕಾಗಿತ್ತು, ಖಂಡಿತ ಆಗ್ಬೇಕಾಗಿತ್ತು, ಅದ್ರ ಬಗ್ಗೆ ತಯಾರಿ ಆಗ್ಬೇಕಾಗಿತ್ತು. ಬರ್ತೀನಿ, ಮಾತನಾಡ್ತೀನಿ. ಮತ್ತೊಬ್ಬ ಅತಿಥಿ ಕೂಡ ನಮ್ಮನ್ನ ಜಾಯ್ನ್ ಆಗಿದ್ದಾರೆ, ರೈತರಾಗಿರುವಂತ ಅಂಬರೀಶ್ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಅಂಬರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಸಮಸ್ಯೆ ಆಗಿದೆ ಅಂಬರೀಶ್ ಅವರೇ? ಹಿಂದೆನೂ ಮಳೆ ಬರಲಿಲ್ಲ, ಆವಾಗಲೂ ಕೂಡ ರೈತರಿದ್ದು, ಇವತ್ತು ಮಳೆ ಬರ್ತಾ ಇಲ್ಲ, ರೈತರು ಇವತ್ತು ಇದ್ದಾರೆ. ಖಂಡಿತ ಸರ್. ಇವತ್ತು ನಮ್ಮ ಹಿರಿಯರು ಆದಂಥ ಅಣ್ಣವ್ರು ಹೇಳಿದ್ರು, ಸೊ ನಮ್ಮ ಭಾಗದವರೇ, ಯಾಕಂದರೆ ನೀರಾವರಿ ವಿಚಾರದಲ್ಲಿ, ಈ ಅಂತರ್ಜಲ ವಿಚಾರದಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ ಅವ್ರದ್ದೇ ಆದಂಥ ಒಂದು ಛಾಪನ್ನು ಮೂಡಿಸಿರ್ತಕ್ಕಂಥವ್ರು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಖಂಡಿತ ಇವತ್ತು ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಗ್ರಾಮದಲ್ಲೂ ಹಳ್ಳಿಗಳಲ್ಲಿರ್ತಕ್ಕಂಥ ವೆದರ್ ಏನಾಗಿದೆ ಅಂದರೆ, ಆಲ್ರೆಡಿ 1 ಎಕರೆಗೆ ಸುಮಾರು 10ರಿಂದ 15 ಸಾವಿರ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ನನಗೆ ಉಳಿಯೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇಂಥ ಒಂದು ಸಂದರ್ಭದಲ್ಲಿ ಏನೋ ಈ ಒಂದು ಮಳೆ ಬರಲ್ಲ ಅಂತೇಳಿ ಮೊದಲೇ ಸರ್ಕಾರಕ್ಕೆಲ್ಲ ಮಾಹಿತಿಗಳ ಇತ್ತು. ಸೊ ಮುನ್ನ ಆಲೋಚನೆ ಇಟ್ಕೊಂಡು ನಮ್ಮ ರೈತರಿಗೆ ಉಳುವಾಗಂಥ ಏನು ವೆಚ್ಚಗಳೇನಿದೆ ಅದನ್ನು ಕೂಡ ಸರ್ಕಾರ ಭರಿಸ್ಬೇಕಂತ ಅನಿವಾರ್ಯ ಇವತ್ತಿದೆ ಸರ್. ಯಾಕಂದರೆ ಒಬ್ಬ ರೈತ ಏನೋ ಇಂಪೋರ್ಟ್ ಇಲ್ಲದೆ ಒಬ್ಬ ಭೂಮಿಗೆ ಬಂಡವಾಳ ಆಗ್ತಾನೆ ಅಂತಂದರೆ, ಸೊ ಇವತ್ತು 10-15 ಸಾವಿರ 1 ಎಕರೆಗೆ ಸರ್. ಒಬ್ಬ ನಮ್ಮ ಕಡೆ ರೈತರ ಹತ್ರ ಏನಿಲ್ಲ ಅಂದರೂ 5-10 ಎಕರೆ ಇರ್ತಕ್ಕಂಥದ್ದು ಜಾಗಗಳು.
ಸೊ ಸುಮಾರು ಲಕ್ಷಗಟ್ಟಲೆ ಇನ್ವೆಸ್ಟ್ಮೆಂಟ್ ಆಗಿರ್ತಾರೆ. ಸೊ ಬ್ಯಾಂಕ್ ಹತ್ರ ಸಾಲಗಳು ತಗೊಂಡಿರ್ತಾರೆ. ಸೊ ಈ ಒಂದು ಪರಿಸ್ಥಿತಿಗಳಿದ್ದಾಗ ಸರ್ಕಾರ ಒಂದು ನಿರ್ಧಾರಗಳನ್ನ ನೇರವಾಗಿ ತಗೊಂಡು ರೈತರಿಗೆ ಅನುಕೂಲ ಮಾಡೋಕ್ಕಂಥ ಕಾರ್ಯಕ್ರಮಗಳನ್ನ ಇಲಾಖೆ ಮುಖಾಂತರ, ಏನು ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಅದರ ಬಂದ ಕೃಷಿ ಇಲಾಖೆ ಆಗಿರ್ಬೋದು, ಅದ್ರ ಜೊತೆಗೆ ರೇಷ್ಮೆ ಇಲಾಖೆ ಆಗಿರ್ಬೋದು, ಸೊ ಇಂಥ ಒಂದು ಇಲಾಖೆಗಳ ವರದಿಯನ್ನು ತೆಗೆಸ್ಕೊಂಡು ಈಗಾಗಲೇ ರೈತರು ಏನೆಲ್ಲ ಇನ್ವೆಸ್ಟ್ಮೆಂಟ್ ಆಗಿದೆ ಅದನ್ನು ಪರಿಹಾರವಾಗಿ ರೈತರಿಗೆ ನಾವು ಸರ್ಕಾರ ನಿಂತ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಫಲವಾಗಿದೆ. ನೀವೇನ್ ಬಿತ್ತನೆ ಮಾಡಿ ಸರ್? ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ರಾಗಿಯನ್ನ ಬಿತ್ತನೆ ಮಾಡೋಂಥದ್ದು ಮತ್ತೆ ಜೋಳವನ್ನ ಬಿತ್ತನೆ ಮಾಡ್ತಾರೆ. ಇಲ್ಲ ಸರ್, ಬಿತ್ತನೆ ಆಗಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದೀವಿ ಸರ್. ರಸಗೊಬ್ಬರ ತಂದು ಮನೆಯಲ್ಲಿ ಇಟ್ಕೊಂಡಿದೀವಿ, ಕಾಳು ತಂದು ಮನೆಯಲ್ಲಿ ಇಟ್ಕೊಂಡಿದೀವಿ. ಅದ್ರ ಜೊತೆಗೆ ಒಂದು ಎಕರೆಗೆ 3-4 ಸತಿ ಉತ್ಸ್ಬೇಕು ಸರ್ ಟ್ರ್ಯಾಕ್ಟರಲ್ಲಿ ಆ್ಯಕ್ಚುಲಿ. ಸೊ ನಮಗೆ ಖರ್ಚು 1 ಎಕರೆಗೆ ಬರ್ತಕ್ಕಂಥದ್ದು ಹೇಳಿದ್ನಲ್ಲ ಸರ್, ಸುಮಾರು 15,000 ಹತ್ತ ರೀಚ್ ಆಗುತ್ತೆ. ಸೊ ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡಿದ್ದೀವಿ. ರೈತರ ಒಂದು ಪರಿಸ್ಥಿತಿ ಇವತ್ತು ಏನಾಗಿದೆ ಅಂದರೆ ಆತ್ಮಹತ್ಯೆಗಳು ಇಂಥ ಉದಾಹರಣೆಗಳಿಂದನೇ ಹೆಚ್ಚಾಗಿ. ಜುಲೈ ಮೊದಲ ವಾರದಲ್ಲೆಲ್ಲ ಮಳೆ ಆಯ್ತಲ್ಲ, ನಿಮ್ಮ ಕಡೆ ಆಗ್ಲಿಲ್ವಾ ಮಳೆ? ಇಲ್ಲ ಸರ್, ಅಷ್ಟು ನಿರೀಕ್ಷೆ ಮೀರಿ ಅಷ್ಟು ಮಳೆ ಆಗಿಲ್ಲ. ಸೊ ಮಳೆ ಬಂದರೂ ಕೂಡ ನಾವು ಈ ಒಂದು ಆಗಸ್ಟ್ ತಿಂಗಳು ಈ ಒಂದು ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಬಿತ್ತನೆ ಸ್ಟಾರ್ಟ್ ಮಾಡ್ತೀವಿ. ಸೊ ರಾಗಿ ನಮ್ಮ ಬಯಲುಸೀಮೆ ಎಕ್ಸ್ಪೆಷಲಿ ಅಣ್ಣವ್ರು ಹೇಳ್ದಂಗೆ ಜಾಸ್ತಿ ರಾಗಿ ಬೆಳೀತಕ್ಕಂಥ ಜಾಗ. ಸೊ ಅವಾಗ ಇದೇ ಸೀಸನ್ಗೆ ನಾವು ಬಿತ್ತನೆ ಮಾಡ್ತಕ್ಕಂಥದ್ದು ಸರ್. ರಾಗಿನ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಇವತ್ತು ಏನು ಮಾಡ್ತಾ ಇದ್ವಿ, ಮಳೆ ರಾಯಿನಿಗೋಸ್ಕರ ಕಾಯ್ಕೊಂಡಿದ್ದೀವಿ ಸರ್. ಸೊ ನಮ್ಮ ಜೀವನ ಅದೇ ಸರ್ ಆಕ್ಚುಲಿ. ಸೊ ಅದ್ರ ಜೊತೆಗೆ ಹೈನುಗಾರಿಕೆ ಸಂಬಂಧಪಟ್ಟ ಇರ್ತದೆ. ಹೈನುಗಾರಿಕೆ ಕೂಡ ಇವತ್ತು ನೀರಿಲ್ಲದೆ ಇರೋ ಪರಿಸ್ಥಿತಿಗಳಾಗಿದೆ. ತಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾಗದಲ್ಲಿ ಅತಿ ಹೆಚ್ಚು ಕೆಮಿಕಲ್ ಮಿಕ್ಸ ನೀರು ಕೆರೆಗಳಲ್ಲಿರೋದು. ಸೊ ಆ ನೀರನ್ನು ನಾವು ತಗೊಂಡೋಗ್ಬಿಟ್ಟು ಅನಿಮಲ್ಸ್ ಕೊಟ್ಟರೆ ಅನಿಮಲ್ಲು ಸತ್ತೋಗ್ಬಿಡುತ್ತೆ ಸರ್. ನಾವು ಅದರಿಂದ ಸ್ವಲ್ಪ ಜೀವನಗಳು ಕಟ್ಕೊಂಡಿದೀವಿ ನಾವು. ಸೊ ಡಿ ಕೆ ಶಿವಕುಮಾರ್ ಹೇಳಿದರು ಸರ್, ಬಿತ್ತನೆ ಮಾಡಬೇಡಿ, ಸ್ವಲ್ಪ ವೇಟ್ ಮಾಡಿ, ಯಾವುದೇ ಕಾರಣಕ್ಕೂ ಬೀಜಗಳನ್ನು ಬಿತ್ತಬೇಡಿ, ಬರಗಾಲ ಬರುವಂತ ಸಾಧ್ಯತೆ ಇದೆ ಅಂತ. ಕೇಳ್ತೀರಾ ಡಿ ಕೆ ಶಿವಕುಮಾರ್ ಮಾತು? ಸರ್, ಇದು ಒಬ್ಬ ಜವಾಬ್ದಾರಿ, ನಾನು ಅವ್ರನ್ನ ಮುಖ್ಯಮಂತ್ರಿ ಅಂತ ಹೇಳೋದ ಸರ್, ಈ ರಾಜ್ಯದ 2ನೇ ಕೂಲಿಗಾರ ಅಂತಾನೆ ಸರ್. ಆ ವಿಚಾರದ ಬಗ್ಗೆ ನಿಮ್ಮನ್ನು ಮಾತನಾಡಿಸ್ತೇನೆ. ವಲಿ ಕೌಶಿಕ್ ಅವರೇ, ಈ ಪರಿಸ್ಥಿತಿ ಕಾರಣ ಏನು? ನಾವು ಹಿಂದೆ ಮಾತನಾಡಿದ್ದೀವಿ, ಎಲ್ ನೀನೋ ಇದೆ, ಬೇರೆ ಬೇರೆ ಹಿಂದೂ ಮಹಾಸಾಗರದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು, IOD ಈ ಬಾರಿ ಧನಾತ್ಮಕವಾಗಿ ಆಗಿಲ್ಲ, ತಟಸ್ಥವಾಗಿದೆ, ಇತ್ಯಾದಿ ಇತ್ಯಾದಿ. ಏನು ಕಾರಣಗಳು? ನೋಡಿ, ಕಾರಣ ಏನು ಅಂತಂದರೆ, ನಮ್ಮಲ್ಲಿ ನಾವು ತುಂಬ ಅಭಿವೃದ್ಧಿ ಎಲ್ಲ ಮಾಡಿದ್ವಿ. ಚತುಷ್ಪಥ ರಸ್ತೆ ನಿರ್ಮಾಣ ಮಾಡಿದ್ವಿ, ಅಷ್ಟಪಥ ರಸ್ತೆ ನಿರ್ಮಾಣ ಮಾಡಿದ್ವಿ, ಎಕ್ಸ್ಪ್ರೆಸ್ ವೇ ಕಾರಿಡಾರ್ ಎಲ್ಲ ಮಾಡಿದ್ವಿ. ಅಲ್ಲಿ ದೊಡ್ಡ ದೊಡ್ಡ ಮರ ಯಾವುದಿತ್ತು, ಮಳೆಯ ಒಂದು ಮೋಡನ ಹಿಡಿದಿಟ್ಟು ಮಳೆಯನ್ನು ತರೋವಂಥ ಒಂದು ವ್ಯವಸ್ಥೆ ಸುಸಜ್ಜಿತವಾಗಿ ಹಿಂದಿನ ಕಾಲದವ್ರು ಮಾಡಿದ್ರು. ದೊಡ್ಡ ದೊಡ್ಡ ಮರಗಳನ್ನೆಲ್ಲ ನಾವು ತೆಗೆದ್ಮೇಲೆ ಮತ್ತೆ ನಾವು ಅಲ್ಲಿ ಈ 15 ಲಕ್ಷ ಸಸಿ ಏನಿತ್ತು, ಇದನ್ನು ನಾವು ಎಲ್ಲ ಹೈವೇ ರಸ್ತೆ ಯಾವ್ಯಾವ್ದು ಹೊಸದು ಮಾಡಿದ್ದೀವಿ ಅಲ್ಲೆಲ್ಲ ಈಗ ಹಾಕ್ಕೊಂಡು ಬಂದಿದ್ದಿದ್ರೆ ಇನ್ನೊಂದು 5-6 ವರ್ಷಕ್ಕೆ ಅದು ಮತ್ತೆ ದೊಡ್ಡ ದೊಡ್ಡ ಮರ ಆಗಿ ಇದಾಗ್ತಿತ್ತು. ಬಟ್ ಇದೊಂದು ಒಂದು ಸೆಟ್ ಬ್ಯಾಕ್ ಇದು. ಓಕೆ, ನಾವು ಈಗ ಒಳ್ಳೊಳ್ಳೆ ಮರಗಳ ಸಂತತಿ ಎಲ್ಲಿ ಕ್ಯಾಚ್ಮೆಂಟ್ ಏರಿಯಾ ಇದೆಯೋ ಅಲ್ಲೆಲ್ಲ ಹಸಿರು ಇದ್ದರೆ ಆ ಹಸಿರು ಏನು ಮಾಡುತ್ತೆ ಅಂತಂದರೆ, ಈಗ ಕರಿ ಮೋಡಗಳನ್ನ ಅಂತಂದರೆ ಅದನ್ನು ಹಿಡಿಯುತ್ತೆ. ಹಿಂದಿನ ಕಾಲದಲ್ಲಿ ಏನು ಮಾಡ್ತಿದ್ರು ಅಂತಂದರೆ, ಮಳೆ ಕಮ್ಮಿ ಆಯಿತು ಅಂತಂದರೆ ಎಲ್ಲ ದೇವಸ್ಥಾನದ ಧಾರ್ಮಿಕ ಈ ಪರ್ಜನ್ಯ ಹೋಮ ಅಂತ ಮಾಡೋರು. ಪರ್ಜನ್ಯ ಹೋಮ ಮಾಡೋದೇನಕ್ಕೆ ಅಂತಂದರೆ, ಮಳೆಗೆ ಇದ್ಯಾವುದು ಈ ಪರ್ಜನ್ಯ ಹೋಮಕ್ಕೂ ಇವಾಗಿಂದಕ್ಕೂ ಕನೆಕ್ಟ್ ಮಾಡ್ತಾ ಇದೀವಿ ಅಂತಂದರೆ, ಬಟ್ ಹಿಂದಿನ ಕಾಲದಲ್ಲಿ ಯಾವ ಥರ ನಾವು ನಡ್ಕೊಂಡು ಬರ್ತಾ ಇದ್ವಿ ಅಂತಂದರೆ, ಇದೆಲ್ಲ ಒಂದು ಹಸಿರು ಹೊದಿಕೆನ ನಾವು ಕಟ್ ಆಫ್ ಮಾಡ್ತಾ ಬರ್ತಾ ಇದ್ದೀವಿ. ಅದು ಸಕಲೇಶ್ಪುರ ಇರ್ಬೋದು, ಸಕಲೇಶ್ಪುರ, ಮಲೆನಾಡು, ಈಗೆಲ್ಲ ಕಡೆ ನಾವು ಎಕ್ಸ್ಪ್ರೆಸ್ ವೇ ಮಾಡಿದ್ದೀವಲ್ವ, ಅಲ್ಲಿ ಅಂಥ ಮರಗಳು ಇಲ್ವೇ ಇಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕಿಟಕಿಯಿಂದ ಆಚೆ ನೋಡಿದ್ರೆ ಎಷ್ಟು ದೊಡ್ಡ ದೊಡ್ಡ ಮರಗಳು ಕಾಣ್ತಾ ಇತ್ತು. ಈ ಮರಗಳೆಲ್ಲ ಮಾಯವಾಗಿಬಿಟ್ಟಿದೆ. ಅದು ನೀವು ವೆಸ್ಟರ್ನ್ ಘಾಟ್ಸ್ನೇ ಇಟ್ಕೊಳ್ಳಿ. ವೆಸ್ಟರ್ನ್ ಘಾಟ್ಸಲ್ಲಿ ಒಳ್ಳೆ ಮಳೆ ಬಂತು ಅಂತಂದರೆ ನಮ್ಮ ಒಳಗಡೆಗೆ ಬರುತ್ತೆ. ಈಗೆಲ್ಲ ನಾವು ಹೆಂಗಾಗ್ಬಿಟ್ಟಿದೆ ಅಂತಂದರೆ, ಇದು ಯಾವುದು ಶಾಡೋ ಏರಿಯಾ ಇದೇನಾ, ಇದು ಕ್ಯಾಚ್ಮೆಂಟ್ ಏರಿಯಾ ಇದೇನಾ ಅನ್ನೋ ಥರ ನಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಸುದ್ದಿ ನೋಡಿದೆ ಸರ್, ಅರಬ್ಬಿ ಸಮುದ್ರದಿಂದ ಬರುವಂತಹ ಮಾರುತಗಳು ಅದನ್ನ ಪಶ್ಚಿಮ ಘಟ್ಟಗಳು ತೆಗೆದುಕೊಳ್ಳಬೇಕು, ಆ ಮುಖಾಂತರ ಮನೆ ತರಿಸಬೇಕು ಅಂತ. ಬಟ್ ಅದನ್ನು ಕೂಡ ಅಲ್ಲಿ ಬರುವಂತಹ ತಂಪಾದ ಮಾರುತಗಳನ್ನು ತಳ್ಳುವ ಪ್ರಯತ್ನಗಳಾಗ್ತಿದೆ ಅಂತ. ಹೌದು, ಅದೇ ನಡೀತಾ ಇದೆ. ಮತ್ತು ಎರಡನೇದಾಗಿ ನಮ್ಮಲ್ಲಿ ಇನ್ನು ನಾವು ಪುನರ್ವಸು ನಕ್ಷತ್ರದಲ್ಲಿ ಇದ್ದೀವಿ. ಅಂದರೆ ಇನ್ನು ಆಷಾಢ ನಮಗೆ ಈಗ ಶುರುವಾಗಿದೆ. ಹೌದು, ಪ್ರತಿ ವರ್ಷ ಏನಾಗಿತ್ತು ಅಂದರೆ ಜುಲೈ ಎಂಡ್ ಇಷ್ಟೊತ್ತಿಗಾಗಲೇ ನಮಗೆ ಆಗಸ್ಟ್ ಬಂದು ಆಶ್ಲೇಷ ನಕ್ಷತ್ರದ ಮಳೆಗಳು ಬರಬೇಕು. ಈಗ ಇನ್ನು ನಾವು ಕರ್ಕಾಟಕ ಮಾಸದಲ್ಲಿದ್ದೀವಿ, ಇನ್ನು ಆಶ್ಲೇಷ ನಕ್ಷತ್ರಕ್ಕೂ ಹೋಗಿಲ್ಲ ನಾವು. ಈಗ ನಾಳೆಯಿಂದ ಹೊಸ ಮಳೆಗಳು ಶುರು ಆಗಬೇಕಿತ್ತು. ಸೊ ಆ ಡೆವಲಪ್ಮೆಂಟ್ಗಳನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ. ಇನ್ನು ಮಳೆಗಳಿದೆ ನಮಗೆ, ಅಕ್ಟೋಬರ್ ಎಂಡ್ ತನಕನೂ ಮಳೆಗಳಿದೆ. ಜುಲೈ ನಾನು ಲಾಸ್ಟ್ ಇದರಲ್ಲಿ ಹೇಳಿದಾಗ ಜುಲೈ ಫಸ್ಟ್ ವೀಕಲ್ಲೆಲ್ಲ ಮಳೆ ಬೀಳುತ್ತೆ ಅಂತಂದರೆ, ಆರಿದ್ರ ಮಳೆ ಬಿತ್ತು. ಆರಿದ್ರ ಮಳೆ ಸ್ವಲ್ಪ ಮಾತ್ರ ಮಟ್ಟಿಗೆ ಬಿದ್ದಿದೆ. ಪುನರ್ವಸು ಸ್ವಲ್ಪ ಮಟ್ಟಿಗೆ ಕೈ ಕೊಟ್ಟಿದೆ. ಇನ್ನು ನಾವು ಪುನರ್ವಸುನಲ್ಲೇ ಇದ್ದೀವಿ. ಇನ್ನು ಆಶ್ಲೇಷ ಬರಬೇಕು, ಮಕೆ ಮಳೆ ಬರಬೇಕು, ಸ್ವಾತಿ, ಹಸ್ತ, ಚಿತ್ತ, ಇವೆಲ್ಲ ಇನ್ನು ಮಳೆಗಳಿದೆ. ಅಂತಂದರೆ
ಸ್ವಲ್ಪ ಮಟ್ಟಿಗೆ ಸೆಟ್ ಬ್ಯಾಕ್ ಆಗ್ಬೋದು, ಬಟ್ ಮಳೆ ಒಂದು 50% ಕೊರತೆ ಕಾಣಿಸ್ಬೋದು ಒಟ್ಟಾರೆಯಾಗಿ ಅಂತಂದರೆ. ಏನು ಲಾಭ ಸರ್? ಹಾಂ, ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಏನು ಲಾಭ? ಈ ವರ್ಷ ನಮಗೆ ರೈತರಿಗೆ ಇದಕ್ಕೆ ಯಾವುದಕ್ಕೂ ಪೂರಕವಾಗಲ್ಲ, ಆದರೆ ಸ್ವಲ್ಪ ಮಟ್ಟಿಗೆ ಡ್ಯಾಮ್ ತುಂಬತ್ತೆ ಅನ್ನೋ ಆಸಭಾವನೆ ಇದೆ. ಆದರೆ ನಾವು ಹೇಳ್ದಂಗೆ ಘೋಷಿಸ್ಕೋಬೇಕು, ಈ ವರ್ಷ ಬೆಳೆಯಲ್ಲಿ ಒಂದು ಕುಂಠಿತ ಆಗುತ್ತೆ. ಓಕೆ, ಆದಷ್ಟು ಅದಲ್ಲದೆ ಇನ್ನು ಇದೇ ಥರ ಆಗ್ತಾ ಹೋದರೆ ಪಾಪ ಈ ಕೂಲಿ ಕಾರ್ಮಿಕರು ಅಂತ ಏನಿದ್ದಾರೆ, ಕೃಷಿ ಕಾರ್ಮಿಕರು, ಅವರು ವಲಸೆ ಶುರುವಾಗುತ್ತೆ, ಗುಳೆ ಹೊರಡ್ಬೇಕಾಗತ್ತೆ. ರಾಯಚೂರು, ಬೀದರ್, ಕೊಪ್ಪಳ, ಕಲಬುರ್ಗಿ ಎಲ್ಲ ಭಾಗಗಳಲ್ಲಿ, ಮಹಾರಾಷ್ಟ್ರ ಪಕ್ಕದ ಹೈದರಾಬಾದ್ ಬಿಟ್ರೆ ಗೋವಾ, ಇಲ್ಲಿ ಕೆಲಸಕ್ಕಾಗಿ ಹೋಗುವಂತ ಪರಿಸ್ಥಿತಿ, ಅಂತ ಪರಿಸ್ಥಿತಿ ಈ ವರ್ಷ ನಿರ್ಮಾಣ ಆಗುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಸರ್. ನೀವು ಅವಾಗಲೇ ಒಂದು ಪಾಯಿಂಟ್ ಹೇಳಿದ್ರಿ, ನಾವು ಹೆದ್ದಾರಿಗಳನ್ನ ಮಾಡಿದ್ವಿ, ಚತುಷ್ಪಥ ರಸ್ತೆಗಳನ್ನ ಮಾಡಿದ್ವಿ, ಮರಗಳನ್ನು ಮಾರಣ ಹೋಮ ಮಾಡಿದ್ವಿ, ಇತ್ಯಾದಿ ಇತ್ಯಾದಿ ಅಂತ. ಇದು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿಲ್ಲ ವಲ್ಲಿ ಕೌಶಿಕ್, ಇಡೀ ದೇಶದಾದ್ಯಂತ ಬರಗಾಲ ಕಾಡ್ತಾ ಇದೆ. ಅಲ್ಲೊಂದು ಯಾವುದು NHAI ಅವ್ರದ್ದು ಒಂದು ಪ್ರಾಜೆಕ್ಟೇ ಇತ್ತು, ಅದು ಮುಂದಕ್ಕೆ ಅದು ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಿಲ್ಲ. ಪ್ರತಿಯೊಂದು ಊರಿನಲ್ಲೂ ಯುವಕರಿಗೆ ಇದೊಂದು ಕೆಲಸ ಕೊಟ್ಟು ಒಂದು ಮರಕ್ಕೆ ಇಷ್ಟು ದುಡ್ಡು ಕೊಡಬೇಕು ಅನ್ನೋದು ಒಂದು ಯೋಜನೆ ಇತ್ತು. ಯುವಕರನ್ನ ಬೆಳೆಸಿ ಆ ಒಂದು ಹೈವೇನಲ್ಲಿ ಪ್ರತಿ ಕಿಲೋಮೀಟರ್ಗೆ ಮರ ಹಾಕಿದ್ರೆ ಇಷ್ಟು ದುಡ್ಡು ಯುವಕರಿಗೆ ಅಂತಲೇ ಅದು ಒಂದು ಯೋಜನೆ ಇತ್ತು. ನಮ್ಮಲ್ಲಿನೂ ಅದು ಸಮರ್ಪಕವಾಗಿ ನಡೀತಾ ಇಲ್ಲ. ನೀವು ಹೇಳ್ದಂಗೆ ಯಾವ MP ಕೂಡ ಈ ದಿಟ್ಟಿನಲ್ಲಿ ಕೆಲಸಗಳು ಮಾಡ್ತಾ ಇಲ್ಲ. ನ್ಯಾಷನಲ್ ಹೈವೇ ಪ್ರಾಧಿಕಾರ ಏನಿದೆ ಅದು 6 ವರ್ಷದ ಮುಂಚೆ ಇದನ್ನ ಘೋಷಣೆ ಮಾಡಿದ್ರು, ಇದು ಯಾವುದು ನಡೀತಾ ಇಲ್ಲ. ಎಸ್ ಸರ್, ಬರ್ತೀನಿ. ಆಂಜನೇಯ ರೆಡ್ಡಿ ಅವರೇ, ನೀವು ಮಾತನಾಡ್ತಾ ಇದ್ರಿ ಸರ್ಕಾರ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗಿತ್ತು ಅಂತ. ಸರ್ಕಾರಕ್ಕೊಂದು ಆಶಾಭಾವನೆ ಇತ್ತು ಸರ್, ಮಳೆ ಆಗ್ಬೋದು ಇತ್ಯಾದಿ ಇತ್ಯಾದಿ ಅಂತ. ಬಟ್ ಇವೆಲ್ಲದರ ಹೊರತಾಗಿ ನಾನು ಅವಾಗಲೇ ಡಿಬೇಟ್ ಶುರು ಮಾಡುವಾಗಲೇ ಹೇಳಿದೆ, ಕೇವಲ ಕಾವೇರಿ ಕೊಳ್ಳದ ಜಲಾಶಯಗಳು ಮಾತ್ರವಲ್ಲ, ಅದು ತುಂಗಾ ಜಲಾಶಯಗಳಾಗಿರ್ಬೋದು, ರಾಜ್ಯದಲ್ಲಿರುವಂಥ ಹೆಚ್ಚು ಕಡಿಮೆ ಒಂದು ದೊಡ್ಡ ಮಟ್ಟದ ಮತ್ತು ಸಣ್ಣ ಒಂದು 133 ಆಣೆ ಜಲಾಶಯಗಳು ಅಂತ ಇಟ್ಕೊಳ್ಳಿ, ಎಲ್ಲದರಲ್ಲೂ ಕೂಡ ನೀರಿನ ಕೊರತೆ ಆಗಿದೆ. ಏನು ಮಾಡ್ಬೇಕು ಸರ್ಕಾರ ಈಗ? ಸರ್, ನೀರನ್ನೇನು ಉತ್ಪಾದನೆ ಮಾಡೋಕ್ಕಾಗತ್ತಾ? ಇಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಇದೆ. ನೋಡಿ, ಈಗ ನಮ್ಮ ಜಲಾಶಯ ಸರ್ ಹೇಳಿದಾಗೆ ಜಲಾಶಯಗಳು ಇವತ್ತಲ್ಲ ನಾಳೆ ತುಂಬಿದ್ರೆ ಕುಡಿಯುವ ನೀರಿನ ಸಮಸ್ಯೆಗೆ ಏನು ಸಮಸ್ಯೆ ಆಗೋದಿಲ್ಲ ಅನ್ನುವಂಥದ್ದು ಒಂದು ಆಶಾಭಾವನೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಕಾವೇರಿಗೆ ಸ್ವಲ್ಪ ನೀರು ಬಂದಿದೆ, ಬೆಂಗಳೂರಿಗೇನು ತೊಂದರೆ ಆಗೋದಿಲ್ಲ, ಮತ್ತು ಬೇರೆ ಭಾಗಗಳಲ್ಲೂ ನೀರು ಬರುತ್ತೆ, ಅಥವಾ ಮುಂದಿನ ಮಳೆಯಲ್ಲಿ ನೀರು ಬಂದರೂ ಅದಾಗುತ್ತೆ. ಆದರೆ ಒಂದು ಸಾರಿ ಅಂದರೆ ಸೀಸನಲ್ ಏನು ನಾವು ಯಾವಾಗ ಬಿತ್ತನೆ ಮಾಡಬೇಕು ರೈತ, ಆ ಮಳೆಗಳಲ್ಲಿ ಬಿತ್ತನೆ ಆಗಲಿಲ್ಲ ಅಂದರೆ ಖಂಡಿತ ಮುಂದೆ ರೈತ ಬಿತ್ತನೆ ಮಾಡಲಿಕ್ಕೂ ಆಗೋದಿಲ್ಲ, ಮತ್ತು ಆಹಾರದ ಕೊರತೆ ಉಂಟಾಗುತ್ತೆ. ಕರೆಕ್ಟ್. ಎರಡನೇದು, ಯಾವ ಕೃಷಿ ಕಾರ್ಮಿಕರು ಇದನ್ನೇ ನಂಬ್ಕೊಂಡಿರ್ತಾರೆ ಅವರು ಇವತ್ತು ಜಾಬ್ಲೆಸ್ ಆಗ್ತಾರೆ. ಇವತ್ತು ಸರ್ಕಾರ ನಮ್ಮ ಇದು ನರೇಗಾ ಇರ್ಬೋದು ಅಥವಾ VB ರಾಮ್ಜಿ ಇರ್ಬೋದು, ಇಂಥದ್ದೊಂದು ಪ್ರಿಡಿಕ್ಷನ್ ಇತ್ತಲ್ವಾ, ಗ್ರಾಮೀಣ ಪ್ರದೇಶದ ಜನರನ್ನು ಅಥವಾ ಕೃಷಿ ಕಾರ್ಮಿಕರನ್ನು ಉಳಿಸ್ಲಿಕ್ಕೆ ಅಥವಾ ರೈತರನ್ನು ಉಳಿಸ್ಲಿಕ್ಕೆ ಅಂಥ ಕಾರ್ಯಕ್ರಮಗಳ ಮೂಲಕ ಗ್ಯಾರಂಟಿ ಉದ್ಯೋಗದ ಸ್ಕೀಮನ್ನು ಘೋಷಣೆ ಮಾಡ್ಬೋದಾಗಿತ್ತು. ಎರಡನೇದು, ಬಹಳ ಅಪಾಯಕಾರಿ ಸ್ಥಿತಿ ಅಂದರೆ ದನ ಕರುಗಳಿಗೆ ಮೇವಿನ ವಿಚಾರ. ನೀವು VBG ರಾಮ್ಜಿ ಬಗ್ಗೆ ಉಲ್ಲೇಖ ಮಾಡಿದ್ದಕ್ಕೆ ನಾನೊಂದು ಪ್ರಸ್ತಾಪ ಮಾಡ್ತೀನಿ ಸರ್. ಹಿಂದೆ 100 ದಿನಗಳ ಕಾಲ ಕೆಲಸವನ್ನು ಕೊಡಬೇಕು ಅಂತ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿತ್ತು. ಅದನ್ನು ಇದೀಗ ವಿಕಸಿತ್ ಬಾರ್ ರೋಜ್ಗಾರ್ ಯೋಜನೆ ಅಂತ VBG ರಾಮ್ಜಿ ಅಂತ ಕೇಂದ್ರ ಸರ್ಕಾರ ಮಾಡ್ತು. ರಾಜ್ಯ ಸರ್ಕಾರ ಅದನ್ನು ನಮ್ಮ ರಾಜ್ಯದಲ್ಲಿ ಅನುಷ್ಠಾನ ಮಾಡಲ್ಲ, ಅದರಿಂದ ಕೆಲಸವನ್ನು ಕಿತ್ಕೊಳ್ಳುತ್ತೆ, ಇತ್ಯಾದಿ ಆಯಿತು. ಇವೆಲ್ಲದರ ಹೊರತಾಗಿಯೂ ಕೂಡ ಇದೀಗ ಈಶ್ವರ್ ಖಂಡ್ರೆ ಅವರು ಮಿನಿಸ್ಟರ್ ಆದಮೇಲೆ ಅದನ್ನು ತೆಗೆದುಕೊಂಡ್ಬರ್ತೀವಿ ಅಂತ. ಅದರಲ್ಲಿ ಒಂದು ಅವಕಾಶ ಇದೆ, ಕಾನೂನಲ್ಲಿ ಒಂದು ಅವಕಾಶ ಇದೆ. ಏನು ಅವಕಾಶ? ಈಗ ಇರುವ 125 ದಿನಗಳ ಕೆಲಸವನ್ನು ಕೆಲವೊಂದಿಷ್ಟು ಬರಗಾಲ ಮತ್ತು ಅತಿವೃಷ್ಟಿ ಅನಾವೃಷ್ಟಿಯ ಸಮಯದಲ್ಲಿ ರಾಜ್ಯದಲ್ಲಿ ಉದ್ಯೋಗದ ಕೊರತೆ ಉಂಟಾದಾಗ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು ಅಂತ 125 ದಿನಗಳಿದ್ದಂಥ 150 ದಿನಗಳಿಗೆ ಏರಿಕೆ ಮಾಡಬಹುದಾದಂಥ ಒಂದು ಸ್ಪೆಷಲ್ ಅವಕಾಶ ಇದೆ. ಅಂದರೆ 100 ಇದ್ದಿದ್ದನ್ನು 125 ಆಯಿತು, 125 ಇದ್ದದ್ದನ್ನು ಕೂಡ ನೀವು 150 ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶ ಇದೆ. ಖಂಡಿತ. ಇದು ಇವತ್ತು ಸರ್ ಹೇಳಿದಾಗೆ ಏನು ಗುಳೆ ಹೋಗುವಂಥದ್ದನ್ನು ತಡೀಲಿಕ್ಕೆ ದೊಡ್ಡ ಅಸ್ತ್ರ ಆಗಿತ್ತು ಸರ್ಕಾರದ ಮುಂದೆ. ಆ ಥರದ ಎಜುಕೇಟ್ ಮಾಡಿ, ನಾವು ಇದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ, ನಿಮಗೆ ಯಾವುದೋ ಒಂದು ಕೆಲಸ ಕೊಡ್ತೀವಿ, ನಿಮಗೆ ನಿಮಗೆ ಉದ್ಯೋಗದ ಖಾತ್ರಿ ಕೊಡ್ತೀವಿ, ನಿಮ್ಮ ಕುಟುಂಬಗಳನ್ನು ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ದಿದ್ರೆ ಇವತ್ತು ಕೃಷಿ ಕಾರ್ಮಿಕರೆಲ್ಲ ಈ ರೀತಿ ಅನಿಶ್ಚಿತತೆಯಿಂದ ಗುಳೆ ಹೋಗುವಂಥ ಅಥವಾ ನೋವಿನಲ್ಲಿ ಬದುಕುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಓಕೆ. ಇನ್ನು ಅದರ ಜೊತೆಗೆ
ತಾವು ಹೇಳಿದಾಗೆ ಇವತ್ತು ಮುಖ್ಯಮಂತ್ರಿಗಳು ಮೊನ್ನೆ ಏನು ಹೇಳಿದ್ರು, ನೀವು ಬಿತ್ತನೆ ಹಾಕ್ಬೇಡಿ ಅಂದರು. ಬಿತ್ತನೆ ಹಾಕ್ಬೇಡಿ ಅಂದರೆ ರೈತರು ಏನು ಮಾಡಬೇಕು? ನೀವು ಅವರಿಗೆ ಎಕರೆವಾರು ಏನಾದರೂ ಒಂದು ಇನ್ಶೂರೆನ್ಸ್ ಕೊಡ್ತಾ ಇದ್ದೀರಾ, ಸಬ್ಸಿಡಿ ಕೊಡ್ತಾ ಇದ್ದೀರಾ? ಇವತ್ತು ನೋಡಿ, ಮಳೆನೂ ಒಂದು ಕಡೆ ಇಲ್ಲ. ಇವತ್ತು ಯುದ್ಧದ ಪರಿಣಾಮವಾಗಿ ನಮ್ಮ ಗೊಬ್ಬರದ ಬೆಲೆಗಳೂ, ರಸಗೊಬ್ಬರದ ಬೆಲೆಗಳೂ ಗಗನಕ್ಕೆ ಹೋಗಿದ್ದಾವೆ. ಅಂಥ ಸಂದರ್ಭದಲ್ಲೂ ಗೊಬ್ಬರನ ಅವತ್ತು ಒಂದೇ ಸಾರಿ ಮಳೆ ಬಂದಾಗ ಸಿಗುತ್ತೆ ಅಲ್ವ ಅಂತೇಳಿ ರೈತ ಸಾಲ ಮಾಡಿನೋ ಓಲಾ ಮಾಡಿನೋ ಇವತ್ತು ಗೊಬ್ಬರನ ತಗೊಂಬಂದು ಮನೆಯಲ್ಲಿ ಇಟ್ಕೊಳ್ಳೋ ಅಂಥ ಪರಿಸ್ಥಿತಿಯಲ್ಲಿ ನಮ್ಮ ಗೊಬ್ಬರವೂ ಕೂಡ ಸರಿಯಾಗಿ ಸಿಗ್ಲಿಲ್ಲ ಸರ್. ಕಾಳು ಸಂತೆಯಲ್ಲಿ ಹೆಚ್ಚೆಚ್ಚು ಬೆಲೆಗೆಲ್ಲ ಮಾರಾಟ ಆಯಿತು. ಅದು ಇನ್ನೂ ಮಳೆ ಬಂದರೆ ಇನ್ನೂ ಡಿಮ್ಯಾಂಡ್ ಆಗುತ್ತೆ ಅಂತೇಳಿ ಪಾಪ ತಂದಿಟ್ಕೊಳ್ಳೋಂಥ ಪರಿಸ್ಥಿತಿಯಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಈ ರೀತಿಯಾದಂಥ ಬರ ನಿರ್ವಹಣೆ ಈಗ ತುರ್ತಾಗಿ ಏನು ಇದೆಲ್ಲ ಮಂತ್ರದಂಡದಿಂದ ಮಾಡುವಂಥ ಕೆಲಸಗಳಲ್ಲ. ಇವತ್ತು ಅದನ್ನು ಸರಿಯಾದ ರೀತಿಯಲ್ಲಿ ನೋಡಿ. ನನಗೆ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ಆಂಜನೇಯ ರೆಡ್ಡಿ ಅವರೇ. ನೀವು ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷರಾಗಿರೋರ ಕಾರಣಕ್ಕಾಗಿ ನಾನೊಂದು ಮೂಲಭೂತವಾದ ಪ್ರಶ್ನೆ ಕೇಳ್ತೀನಿ. ಒಂದು ವಾರದ ಹಿಂದೆ ಒಂದು ವರದಿ ಬಂತು ಸರ್. ಎಸ್ ಸರ್. ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜೀವನಾಡಿಯಾಗಿರುವಂತಹ ಗೋವಾದಿಂದ ಬರುವಂತಹ ಆ ಯೋಜನೆ ಏನಿದೆ, ನಾವು ಅದಕ್ಕಾಗಿ ಒಂದು ವರದಿಯನ್ನು ಕೊಡಬೇಕಾಗಿತ್ತು ಎನ್ನುವಂಥದ್ದು ಒಂದು ಯೋಜನೆ. ಗೋದಾವರಿ ಅಲ್ಲ ಗೋದಾವರಿ ಕೃಷ್ಣ ಮಹದಾಯಿ ಹೋರಾಟ, ಸಾರಿ ನಂಗೆ ಮಹದಾಯಿ ಹೋರಾಟ. ಈ ಮಹದಾಯಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ವಲಯದ ಅಧಿಕಾರಿಗಳಿಗೆ ಜನವರಿಯಲ್ಲೇ ಒಂದು ಪತ್ರ ಬಂದಿದೆ ಅಂತೆ. ಇದರಿಂದ ಏನೇನು ಆಗಬಹುದು, ಏನು ಎತ್ತ ವರದಿ ಕೊಡಿ, ಇದನ್ನು ನಾವು ಮುಂದೆ ತೆಗೆದುಕೊಂಡು ಹೋಗೋಣ ಅಂತ. ಜನವರಿಗೆ ಅವರಿಗೆ ಪತ್ರ ಬಂದಾಗಲೂ ಕೂಡ ಜುಲೈ ತಿಂಗಳ ತನಕ ಮಹದಾಯಿ ಆ ಹೋರಾಟದ ಒಟ್ಟಾರೆ ರೂಪುರೇಷೆ ಬಗ್ಗೆ ಅಧಿಕಾರಿಗಳು ಈ ತನಕ ಒಂದೇ ಒಂದು ಸಣ್ಣ ಕ್ರಮವನ್ನು ತೆಗೆದುಕೊಂಡಿಲ್ಲ ಅಂತ ವರದಿ. ಏನ್ ಮಾಡ್ತೀರಿ ಹಿಂಗಾದ್ರೆ ಸರ್? ಇದು ಮಹದಾಯಿ ಅನ್ನುವಂಥದ್ದು ಒಂದು, ಈಗ ಮಹದಾಯಿ ನಿಂತಿರೋದೇ ಅರಣ್ಯ ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂಟರ್ಸ್ಟೇಟ್ ಡಿಸ್ಪ್ಯೂಟ್ ಇರ್ತಕ್ಕಂಥ ಒಂದು ಯೋಜನೆ. ಹೌದು. ಅದಕ್ಕೆ ಇವರು ಎಷ್ಟು ವರ್ಷಗಳಿಂದ ನಡೀತಾ ಇದೆ ಮಹದಾಯಿ ಹೋರಾಟ. ಎಷ್ಟು ಜನ ಎಷ್ಟು ದಿನಗಳ ಕಾಲ ರೈತರು ಹೋರಾಟ ಮಾಡಿದ್ರು, ಎಷ್ಟು ಲಾಠಿ ಚಾರ್ಜ್ ಅಲ್ಲಿ ಎಷ್ಟು ಪೆಟ್ಟುಗಳನ್ನು ತಿಂದ್ರು, ಎಷ್ಟು ಕೇಸುಗಳನ್ನು ಹಾಕ್ಸ್ಕೊಂಡಿದ್ದಾರೆ. ಇದೆಲ್ಲ ಒಂದು ರೀತಿ ಸರ್ಕಾರಗಳ ನಿರ್ಲಕ್ಷ್ಯ ಧೋರಣೆ ಮತ್ತು ಅಧಿಕಾರಿಗಳು ಏನು ಈ ದಪ್ಪ ಚರ್ಮದ ಅಧಿಕಾರಿಗಳು ಈ ನೀರಾವರಿ ಯೋಜನೆಗಳು ಅಂದ ತಕ್ಷಣ ಅದು ಒಂದು 20 ವರ್ಷ 30 ವರ್ಷ ಕಳೆದ್ರೇನೆ ನಾವು ನೀರಾವರಿ ಯೋಜನೆ ಮಾಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಭ್ರಮೆಗೆ ಬಂದ್ಬಿಟ್ಟಿದ್ದಾರೆ. ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಸಮಗ್ರವಾಗಿ ಮಾಡಿಟ್ಕೊಂಡ್ರೆ ಇಂಥ ಬರಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ಅದು ಅದರಲ್ಲೂ ಕರ್ನಾಟಕದಂತ ಒಂದು ಸಂಪನ್ಮೂಲ ಭರಿತವಾದಂಥ ರಾಜ್ಯದಲ್ಲಿ ಇಂಥ ಬರವನ್ನು ನಿರ್ವಹಣೆ ಮಾಡೋದು ತುಂಬಾ ಸುಲಭದ ವಿಚಾರ. ಆದ್ರೆ ನಮ್ಮಲ್ಲಿ ತಯಾರಿ ಇಲ್ಲ. ಅಂಬರೀಶ್ ಅವರೇ, ಸರ್ಕಾರ ಹೇಳ್ತಾ ಇದೆ ನಮ್ಮ ಕುಡಿಯೋದಕ್ಕೆ ನೀರಿಲ್ಲ, ಬೆಳೆಯೋದಕ್ಕೆ ನೀರಲ್ಲಿ ಬಿಡೋದು. ಕುಡಿಯೋದಕ್ಕೆ ನಮ್ಮ ಮೊದಲ ಆದ್ಯತೆ, ಜನ ಬದುಕಬೇಕು, ಆಮೇಲೆ ಬೆಳೆಯೋ ವಿಚಾರ. ಆಯಿತು ಸ್ವಾಮಿ, ಅಂದರೆ ನೀವು ಹೇಳ್ದಂಗೆ ಒಂದು ತಿಂಗಳು ಮುಂಚೆನೇ ಡಿ.ಕೆ. ಶಿವಕುಮಾರ್ ಮಾತು ಹೇಳಿದ್ರಲ್ಲ, ಸೊ ಬೆಳೆ ಬೆಳಿಬೇಡ್ರಿ ಅಂತ. ಸೊ ನಾವು ಬೆಳಿಬಾರ್ದು ಅಂತ ಅದನ್ನ ಹೇಳಿದ ಮೇಲೆ ಅದನ್ನ ರೈತರಿಗೆ ಅಂತೇಳಿ ಇಷ್ಟು ಕೋಟಿ ಅಂತೇಳಿ ಪರಿಹಾರ ಫಿಕ್ಸ್ ಮಾಡಬೇಕಾಯಿತು. ಇಡೀ ರಾಜ್ಯದ ಪ್ರತಿಯೊಂದು ಏನು ಅವರು ಕಂಪನಿಗಳು ನೋಡ್ಕೊಳ್ತವೆ ಸರ್, ಅವೆಲ್ಲ ಇನ್ಶೂರೆನ್ಸ್ ಕಂಪ್ನಿಗಳು ಸರ್ ಅಲ್ಲಿ ಗೂಬೆ ಆಡ್ಸಕ್ಕಂಥ ಕೆಲಸ ಸರ್. ಎಷ್ಟು ಜನಕ್ಕೆ ಇವತ್ತು ಇನ್ಶೂರೆನ್ಸ್ ಕಂಪ್ನಿಗಳಲ್ಲಿ ರೈತರಿಗೆ ದುಡ್ಡು ಬಂದಿದೆ ಸರ್, ಹೇಳಿ ಸರ್. ರಾಜ್ಯದ ಜನ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅವೆಲ್ಲ ನೋಡಿ ಸರ್, ಸುಮ್ಮನೆ ಕಾಟಾಚಾರಕ್ಕೆ ಇನ್ಶೂರೆನ್ಸ್ ಕಂಪ್ನಿಗಳು ಬರ್ತವೆ ಮನೆ ಮುಂದೆ, ಇಲ್ಲಾಂದ್ರೆ ನಾವು ಹೋಗ್ತೀವಿ ಬ್ಯಾಂಕಲ್ಲಿ ಕಟ್ತೀವಿ ಇನ್ಶೂರೆನ್ಸು. ಎಷ್ಟು ಜನ ಕ್ಲೈಮ್ ಮಾಡ್ಕೊಂಡಿದ್ದಾರೆ ಸರ್ ರೈತರು ಇವತ್ತು? 100ಕ್ಕೆ ಏನಿಲ್ಲ ಅಂದ್ರು 50% ಕ್ಲೈಮ್ ಮಾಡ್ಕೊಂಡಿರಲ್ಲ ಸರ್, 100ಕ್ಕೆ. ಸೊ ಅಂಥ ಒಂದು ಸಂದರ್ಭದಲ್ಲಿ ಇದು ಮೊದಲೇ ಹೇಳಿದಾಗ ನೀವು ಬೆಳೆ ಬೆಳಿಬೇಡ್ರಪ್ಪ ನೀವು ಅಂತ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಇದನ್ನ ಯೋಚನೆ ಮಾಡಬೇಕಾಗಿತ್ತು. ಆಯ್ತಪ್ಪ ನೀವು ಬೆಳೆ ಬರೋಬಾರ ನಾವು ಸರ್ಕಾರದಿಂದ ಇಷ್ಟು ಬರ್ತೀವಿ, ಪ್ರತಿಯೊಂದು ಎಕರೆಗೆ ಒಂದು 20,000 30,000 40,000 ಫಿಕ್ಸ್ ಮಾಡಬೇಕಾಗಿತ್ತು, ರೈತರ ಅಕೌಂಟ್ಗೆ ನೇರವಾಗಿ ಜಮಾ ಮಾಡಬೇಕಾಗಿತ್ತು. ಎಲ್ಲ ಡೀಟೇಲ್ಸ್ ಇದೆಯಾ, RTC ಇದೆ ಅವ್ರ ಹತ್ರ. ಇತ್ತೀಚೆಗೆ ಕಲಬುರಗಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು, ಅಲ್ಲಿ ಕೆಲ ರೈತರೆಲ್ಲ ಮನವಿ ಕೊಟ್ಟರು, ನಮ್ದು ರೈತರ ಸಾಲ ಮನ್ನಾ ಆಗಬೇಕು ಸರ್, ಸಂಕಷ್ಟದಲ್ಲಿ ಇದೀವಿ ಅಂತ, ನಾವು ಪರಿಶೀಲನೆ ಮಾಡ್ತೀವಿ ಅಂತ ಒಂದು ಆಶಾಭಾವನೆ ವ್ಯಕ್ತಪಡಿಸಿದ್ದಾರೆ ಡಿ.ಕೆ. ಶಿವಕುಮಾರ್. ನೋಡಿ ಸರ್, ಯಾರಪ್ಪಂದು ಆಶಾಭಾವನೆ ಮಾಡೋಕ್ಕೇನಿಲ್ಲ, ಆತನೊಬ್ಬ ಕೆಲಸಗಾರ, ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಕೆಲಸಗಾರ. ಸೊ ಇವತ್ತು ಏನು ಸಮಸ್ಯೆಗಳ ಪರಿಹಾರ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಈ ಬ್ಯಾಂಕ್ ಸಾಲ ಇದೆ ಸರ್, ದೊಡ್ಡ ಒಂದು ಸಮಸ್ಯೆ ರೈತರು ಸಿಕ್ಕಾಕೊಂತಾರೆ ಸರ್ ಇತ್ತೀಚಿನ ದಿನಗಳಲ್ಲಿ. ಯಾಕಂದ್ರೆ ಬೆಳೆ ಪ್ರತಿಯೊಂದು ತಿಂಗಳಿಗೊಂದ್ಸತಿ ರೈತ ಮಾರುಕಟ್ಟೆಗೆ ಹೋಗಿ ಅದರಿಂದ ಬರ್ತಕ್ಕಂಥ ದುಡ್ಡನ್ನ ಬ್ಯಾಂಕಿಗೆ ಬಡ್ಡಿಗೆ ಮತ್ತೆ ಲೋನ್ ತೀರ್ಸಕ್ಕೆ ಅಂತ
ಪ್ಲ್ಯಾನ್ ಮಾಡ್ಕೊತಾ ಇದ್ದ. ಈಗ ಏನಾಗಿದೆ, ಆಲ್ರೆಡಿ ಆಗಸ್ಟ್ ಬರ್ತಾ ಇದೆ, ಇವತ್ತು ಮಳೆಗಳಿಲ್ದಿರಾ, ಬೆಳೆಗಳು ಹಾಕ್ದಿರಾ, ಮಾರ್ಕೆಟ್ಗೆ ತೊಗೊಂಡೋಗ್ದಿರ ರೈತ ಇವತ್ತು ಎಷ್ಟು ಕಂಗಾಲಾಗಿದ್ದಾನೆ ಅಂತ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಇವತ್ತಿರ್ತಕ್ಕಂಥದ್ದು ಏನು ನಮ್ಮ ಸೊಸೈಟಿಗಳಲ್ಲಿ, ಈಗ ನಮ್ಮ ಭಾಗದ ಬಂದು ತೂಬ್ಗೆರೆ ಸೊಸೈಟಿ ಅಂತಿದೆ, ಕೃಷಿ ಉನ್ನತ ಮಾರುಕಟ್ಟೆ, ಅಲ್ಲಿ ಬಂದು ಒಬ್ಬೊಬ್ಬ ರೈತ 7 ಲಕ್ಷ 3 ಲಕ್ಷ ಈ ಥರ ತೊಗೊಂಡಿರ್ತಾರೆ. ಆಮೇಲೆ ನ್ಯಾಷನಲ್ಸ್ ಬ್ಯಾಂಕಲ್ಲಿ 3 ಲಕ್ಷ 4 ಲಕ್ಷ ಈ ಥರ ತೊಗೊಂಡಿರ್ತಾರೆ. ಸೊ ಈ ಸಾಲವನ್ನು ಏನು ಮಾಡ್ತಾರೆ ಅವರು, ಒಂದು ತಿಂಗಳು ಕಟ್ಟಿಲ್ಲ ಅಂತಂದರೆ ನೇರವಾಗಿ ಮನೆಗೆ ನೋಟಿಸ್ ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ನಿಮ್ಮ ಮಾಧ್ಯಮ ಮುಖಾಂತರ ಇಡೀ ನಮ್ಮ ರಾಜ್ಯದ ಪ್ರತಿಯೊಬ್ಬ ಕುಟುಂಬಗಳಿಗೂ ಇವತ್ತು ಸರ್ಕಾರ ಅವರ ಪರವಾಗಿ ನಿಂತ್ಕೋಬೇಕು ಸರ್. ಯಾಕಂದರೆ ಇವತ್ತು ನೋಟಿಸ್ ಹೋಗಿದ್ರೆ ರೈತ ಏನು ಮಾಡ್ತಾನೆ, ಒಂದ್ಸತಿ 2 ಸತಿ ಊರುಗಳಲ್ಲಿ ಏನಾಗುತ್ತೆ ಅಂದರೆ ಬ್ಯಾಂಕಿಂದ ನೋಟಿಸ್ ಬಂತಪ್ಪ ಅಂತೇಳಿ ರೈತ ಒಂದು ಡಿಸ್ಪ್ರೆಷನ್ ಆತ್ಮಹತ್ಯೆಗೆ ಹೋಗ್ತಾನೆ. ಯಾಕಂದ್ರೆ ಮರ್ಯಾದೆ ವಿಚಾರ ಅಂತೇಳಿ. ಸೊ ಆ ದೃಷ್ಟಿಯಿಂದ ಸರ್ಕಾರಕ್ಕೆ ಈ ಕೂಡಲೇ ಹೇಳ್ತಾ ಇದ್ದೀನಿ, ಅದನ್ನ ಆದೇಶ ಮಾಡಿ ಪ್ರತಿಯೊಂದು ಬ್ಯಾಂಕಿಗೆ ಏನು ಸಹಕಾರ ಆಗಿರ್ಬೋದು, ಅದ್ರ ಜೊತೆಗೆ ನ್ಯಾಷನಲೈಸ್ ಬ್ಯಾಂಕಿಗೆ ನೀವು ಪತ್ರವನ್ನು ಬರಲೇಬೇಕಾಗುತ್ತೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ವೀಕ್ಷಕರು, ನಾವು ಮಾತನಾಡ್ತಾ ಇದ್ದೀವಿ, ರೈತರ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಳ್ತಾ ಇದ್ದೀರಿ. ಹೆಂಗ್ ಸಂಕಷ್ಟದಲ್ಲಿ ನಾವಿದ್ದೀವಿ, ಸರ್ಕಾರ ಹೆಂಗ್ ನಮ್ಮ ನೆರವಿಗೆ ಬರಬೇಕು ಅಂತ. ಇದರ ಜೊತೆಗೆ ರಾಜ್ಯದ ಮತ್ತು ದೇಶದ ಜ್ವಲಂತ ಸಮಸ್ಯೆ ಅಂತ ಹೇಳಿದ್ರೆ, ಅನೇಕ ಜಲಾಶಯಗಳಲ್ಲಿ ಅನೇಕ ವರ್ಷಗಳಿಂದ ಹೂಳನ್ನು ತೆಗೆಯುವ ಕೆಲಸ ಆಗಿಲ್ಲ. ಇದರ ಬಗ್ಗೆ ಇತ್ತೀಚೆಗೆ ಕೇಂದ್ರ ನೀರಾವರಿ ಸಚಿವರು ಕರ್ನಾಟಕದಲ್ಲಿ ಮಾತನಾಡಿದ್ದಾರೆ. ಇದು ಸಾಧ್ಯನಾ? ನೀರಾವರಿ ತಜ್ಞರು ಇದಕ್ಕೆ ಏನಂತಾರೆ? ನಾವು ಅನೇಕ ಬಾರಿ ಮಾತನಾಡ್ತೀವಿ, ಸರ್ಕಾರ ಸಿದ್ಧತೆ ಮಾಡ್ಕೋಬೇಕು ಅಂತ. ಸರ್ಕಾರ ಸಿದ್ಧತೆ ಮಾಡಿಕೊಳ್ಬೇಕಾದಂತಹ ಮೊದಲ ಆದ್ಯತೆ ಅಂತ ಹೇಳಿದ್ರೆ ಜಲಾಶಯಗಳಲ್ಲಿರುವಂತಹ ಹೂಳನ್ನು ತೆಗಿಬೇಕಾದಂಥ ಆದ್ಯ ಕರ್ತವ್ಯ ಸರ್ಕಾರಗಳದ್ದು. ಆದರೆ ಅನೇಕ ವರ್ಷಗಳಿಂದ ಅದು ಹಾಗೆ ಬಿದ್ದುಬಿಟ್ಟಿದೆ. ಇದರಿಂದ ಏನು ಸಮಸ್ಯೆ ಆಗ್ಬೋದು? ಒಲ್ಲಿ ಕೌಶಿಕ್ ಅವರೇ, ಇತ್ತೀಚೆಗೆ ಕರ್ನಾಟಕದ ತುಂಗಭದ್ರಾ ಜಲಾಶಯದ ಗೇಟ್ಗಳು, ಕ್ರಸ್ಟ್ ಗೇಟ್ಗಳೆಲ್ಲ ಮುರಿದೋಗಿತ್ತು. ಅದನ್ನು 3 ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿಕೊಂಡು ಅದನ್ನು ಉದ್ಘಾಟನೆ ಮಾಡಿದರು. ಕೇಂದ್ರದ ಜಲಶಕ್ತಿ ಸಚಿವ CR ಪಾಟೀಲ್ ಆ ಕಾರ್ಯಕ್ರಮಕ್ಕೆ ಬಂದಿದ್ದರು. ಅವರೊಂದು ಮಾತು ಹೇಳ್ತಾರೆ, ಅವರದ್ದೇ ಮಾತನ್ನು ನಾನು ಉಲ್ಲೇಖ ಮಾಡ್ತೀನಿ. ದೇಶದಲ್ಲಿ 6600ರಷ್ಟು ಜಲಾಶಯಗಳಿವೆ. ಇವುಗಳಲ್ಲಿ 15% ಪ್ರಮಾಣದ ಹೂಳು ತುಂಬಿಕೊಂಡಿದೆ, 15% ಹೂಳು ತುಂಬಿಕೊಂಡಿದೆ ಅಂತ. ಅದಾದ ನಂತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆಯಿತು. ಕರ್ನಾಟಕದಲ್ಲಿ 15 ಬೃಹತ್ ಜಲಾಶಯಗಳು ಸೇರಿದಂತೆ 230ಕ್ಕೂ ಹೆಚ್ಚು ಮಧ್ಯಮ ಮತ್ತು ಸಣ್ಣ ಗಾತ್ರದ ಜಲಾಶಯಗಳಿದೆ ಅಂತ. ಇದರಲ್ಲಿ ವಿವರ ಇದೆ ಸರ್. ಅದರಲ್ಲಿ ತುಂಗಾ ಜಲಾಶಯದಲ್ಲಿ 31 TMC ಅಡಿಯಷ್ಟು ಈಗಾಗಲೇ ಹೂಳು ತುಂಬಿಕೊಂಡಿದೆ, 31 TMC ಹೂಳು. ನಾರಾಯಣಪುರ ಜಲಾಶಯದಲ್ಲಿ 10.55 TMC ಹೂಳಿದೆ. ಹಿಡಕಲ್ ಜಲಾಶಯದಲ್ಲಿ 9.9 ಅಡಿಯಷ್ಟು TMC ಹೂಳು ತುಂಬಿಕೊಂಡಿರೋದು. ಆಲ್ಮಟ್ಟಿ ಜಲಾಶಯದಲ್ಲಿ 7.55 TMC ಅಡಿಯಷ್ಟು ಹೂಳು ತುಂಬಿಕೊಂಡಿದೆ. ಇದರ ಜೊತೆಗೆ ಸೂಪಾ ಅಣೆಕಟ್ಟಲ್ಲೂ ಕೂಡ ದೊಡ್ಡ ಮಟ್ಟದ ಹೂಳು ತುಂಬಿಕೊಂಡಿದೆ ಅನ್ನುವಂಥ ವರದಿಗಳು ಬಂತು. ನನ್ನ ಪ್ರಶ್ನೆ ಇರುವಂಥದ್ದು, 50 ಲಕ್ಷ ಲೋಡನ್ನು ಮಣ್ಣು ತೆಗೆಯುವುದಕ್ಕೆ ರಾಜ್ಯ ಸರ್ಕಾರದಿಂದ 500 ಕೋಟಿ ರೂಪಾಯಿ ವೆಚ್ಚವಾಗುತ್ತಂತೆ. 50 ಲಕ್ಷ ಲೋಡ್ ಮಣ್ಣನ್ನು ತೆಗೆಯುವುದಕ್ಕೆ ರಾಜ್ಯ ಸರ್ಕಾರದಿಂದ 500 ಕೋಟಿ ರೂಪಾಯಿ ವೆಚ್ಚವಾಗುತ್ತಂತೆ. ಈ ಕಾರಣಕ್ಕಾಗಿ ಹಿಂದೇಟು ಹಾಕ್ತಿದ್ದಾರಾ? ಈ ಹೂಳು ತೆಗೆಯದೇ ಇರೋದು ಎಷ್ಟು ಎಫೆಕ್ಟ್ ಆಗ್ತಿದೆ ನೋಡಿ. ಈಗ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ, 125 ದಿನದ ಕೆಲಸ ಕೊಡಬೇಕು VBG ರಾಮ್ಜಿ ಪ್ರಕಾರ, ಮತ್ತು 25 ದಿನ ಎಕ್ಸ್ಟ್ರಾ ಕೊಡಬೇಕು ಯಾವುದು ನಮ್ಮ ಬರ ಪರಿಹಾರಕ್ಕೆ. ಇಂಥ ಟೈಮ್ನಲ್ಲಿ ಏನು ಮಾಡಬೇಕಂತಂದರೆ, ಜನರು ತಮ್ಮ ಕೆರೆಗಳಿದೆಯಲ್ಲ, ನಾನು ಹೇಳ್ತಾ ಇರೋದು ಡ್ಯಾಮ್ಗಳನ್ನ ಬಿಟ್ಬಿಡಿ, ತಮ್ಮ ಊರಿನ ಕೆರೆಗಳನ್ನ ಹೂಳು ತಕ್ಕೊಂಡು ಪ್ರತಿ ವರ್ಷ, ಅದು 3 ವರ್ಷಕ್ಕೊಂದ್ಸಲ ಮಾಡಬೇಕು. ಈಗ ಎಲ್ಲಿನೋ 3 ವರ್ಷಕ್ಕೊಂದ್ಸಲನೇ ಬರುತ್ತೆ. ನಮಗೊಂದು ಚಾನ್ಸ್ ಇದೆ ಹೂಳನ್ನ ತೆಗಿಯೋದಕ್ಕೆ. ಈ ಹೂಳನ್ನ ತಕ್ಕೊಂಡು ಕೆರೆ ಕಟ್ಟೆಗಳನ್ನೆಲ್ಲ ಸ್ವಚ್ಛ ಮಾಡಿ ಇಟ್ಕೋಬೋದು ಇವಾಗ. ಆದರೆ ನಾವು KRS ಆಗಿರಲಿ, ಕಬಿನಿ ಆಗಿರಲಿ, ಲಕ್ಯ ಆಗಿರಲಿ, ಭದ್ರದಲ್ಲಾಗಿರಲಿ, ಎಷ್ಟು ಪ್ರಮಾಣದ ಹೂಳಿದೆಯೋ ಅಷ್ಟನ್ನು ತೆಗಿಯೋಕ್ಕಾಗಲ್ಲ. ಅಷ್ಟನ್ನು ತೆಗೆದುಬಿಟ್ರೆ ವಾಟರ್ ಸ್ಟೋರೇಜ್ ಜಾಸ್ತಿಯಾಗಿ ಡ್ಯಾಮ್ಗೆ ಹೊಡೆತ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೂಳಿರೋದ್ರಿಂದ ಏನಾಗುತ್ತೆ ಅಂತಂದರೆ, ಏನು ಸ್ಟೋರೇಜ್ ಇದೆ, ಈಗಾಗಲೇ ನಮ್ಮದು KRSನೇ ತೊಗೊಳ್ಳಿ, ಹಳೇದಾಗ್ತಾ ಬರ್ತಾ ಇದೆ. ಯಾವುದು KRS ಡ್ಯಾಮ್ ತುಂಬ ಹಳೇದಾಗ್ತಾ ಬರ್ತಾ ಇದೆ. ನಾವು ಅಲ್ಲಿರೋ ಹೂಳೆಲ್ಲ ತೆಗೆದ್ರೆ ನೀರು ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಅಲ್ಲ, ಅಲ್ಲಿರುವಂಥ ಹೂಳನ್ನು ತೆಗೆದು ಪಕ್ಕದಲ್ಲಿ ಹಾಕಬೇಕು, ಆ ಮುಖಾಂತರ ಒಂದು ಎನರ್ಜಿ ಕೊಡಬೇಕು ಅನ್ನೋ ಒಂದು ವಾದ ಇದೆ. ಫುಲ್ಲು ಹೂಳನ್ನ ನಾವು ತೆಗೆದುಬಿಟ್ರೆ ಡ್ಯಾಮ್ಗೆ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿಯಾಗಿ ತೊಂದರೆ ಆಗೋ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹೊಸ ಡ್ಯಾಮ್ಗಳಾಗಿದ್ದರೆ ಅದರ ಸ್ಟೋರೇಜ್ ಕೆಪಾಸಿಟಿ ನೋಡಿ ಎಲ್ಲ ಮಾಡಿರೋರು. ಓಕೆ, ತುಂಬ ವರ್ಷದಿಂದ ಬರ್ತಿರೋ ಹೂಳು ಒಂದು 20% 30% ತಕ್ಕೊಂಡ್ರೆ ಅಡ್ಡಿ ಇಲ್ಲ. ಬಟ್ ಎಲ್ಲ ಒತ್ತಿಗೆ ತೆಗೆದ್ರೆ ಡ್ಯಾಮ್ಗೆ ನೀರಿನ ಫೋರ್ಸ್ ಜಾಸ್ತಿ ಇರುತ್ತೆ, ಮತ್ತು ಆ ಗ್ರಾವಿಟಿ ತಡ್ಕೊಳ್ಳೋದಕ್ಕೆ ನೋಡಿಕೊಂಡು ತಜ್ಞರು ಅದನ್ನು ಪರಿಶೀಲಿಸಿ ನಂತರ ಹೂಳೆತ್ತೋ ಕಾರ್ಯಕ್ರಮಗಳನ್ನ ಮಾಡಬೇಕಾಗತ್ತೆ. ಒಟ್ಟಾರೆ ಒಂದೇ ಸಲ ನಾವು ತೆಗೆಯೋದಕ್ಕಾಗೋದಿಲ್ಲ. ಹಾಗಾಗಿ ಯಾವುದೋ ನಮ್ಮದು ಕ್ಯಾಚ್ಮೆಂಟ್ ಏರಿಯಾ, ಈಗ ಯಾವುದೋ ಒಂದು ಹಳ್ಳಿ ಇದೆ ಅಂತ ಅಂದ್ಕೊಳ್ಳಿ, ಬಿಳಿಕೆರೆ ಕೆರೆ ಇದೆ, ಆ ಕೆರೆನಲ್ಲಿ ಹೂಳಿದ್ರೆ ಇಂಥ ಸಂದರ್ಭದಲ್ಲಿ, ಇಲ್ಲಾಂತಂದರೆ ಜನವರಿ ಫೆಬ್ರವರಿ ಬೆಳೆ ಎಲ್ಲ ತೆಗೆದಾದ ಮೇಲೆ ಟೈಮ್ ಇರುತ್ತಲ್ಲ, ಬಿಡುವ ಟೈಮ್ ಇರುತ್ತಲ್ಲ,
ಬರೋ ಟೈಮ್ಗೆ ಮುಂಚೆನೇ ತೆಗೆದಿಟ್ಕೊಂಡಿದ್ರೆ ಅದನ್ನೆಲ್ಲ ನಾವು ಯಾವ್ದಾರ ತೆಂಗಿನ ಮರಕ್ಕೋ ಇನ್ಯಾರೋ ರೈತರಿಗೆ ಅದು ಉಪಯೋಗ ಆಗೇ ಆಗುತ್ತದು. ರೈತರಿಗೆ ನಾವು ಮಾರಿದಿದ್ರು ಅಲ್ಲ, ನನ್ನ ವಾದ ಇರೋದು ಈ ಹೂಳನ್ನು ತೆಗೆದೇ ಇರೋ ಕಾರಣಕ್ಕಾಗಿ ಲಕ್ಷಾಂತರ ಕ್ಯೂಸೆಕ್ ನೀರು ಸಮುದ್ರವನ್ನು ಸೇರ್ತಿದೆ ಅಂತ. ಅಲ್ಲ, ಈಗಿರ್ತಕ್ಕಂಥ ಹೂಳಲ್ಲಿ ನೀವು 50% ಮಾತ್ರ ತೆಗಿಯಕ್ಕೆ ಸಾಧ್ಯ, ಇಲ್ಲಾಂತಂದ್ರೆ ಡ್ಯಾಮ್ಗೆಲ್ಲ ತೊಂದರೆ ಆಗ್ಬಿಡುತ್ತೆ. ಅಲ್ಲ, ಅದನ್ನೇ ತೆಗಿಬೇಕು ಅಂತ ನಮ್ಮ ವಾದ ಇರೋದು. ಅದನ್ನ ಮಾತ್ರ ತೆಗಿಬೋದು ಅವರು, ಅಷ್ಟಕ್ಕೆ ಮಾತ್ರ ನಾವು ತೆಗಿಸೋದಕ್ಕೆ ನಾನು 25 ದಿನದ ಏನು ಕೆಲಸ ಏನು ಖಾತ್ರಿ ಇದೆ ಅದರಲ್ಲಿ ರೈತರನ್ನ ಬಳಸ್ಕೋಬೋದು. ಈಗೆಲ್ಲ ದೊಡ್ಡ ದೊಡ್ಡ ಸಲಕರಣೆಗಳಿದೆ, JCB ಇದೆ, ಕ್ರೇನ್ ಇದೆ, ಇಂಥದ್ದೆಲ್ಲ ಬಳಸ್ಕೊಂಡು ಮಾಡ್ಕೋಬೋದು. ಎಸ್ ಸರ್, ಬರ್ತೀನಿ. ಆಂಜನೇಯ ರೆಡ್ಡಿ ಅವರೇ, ನಾನು ನೀವು ಬರೋದಕ್ಕಿಂತ ಮೊದಲು DK ಶಿವಕುಮಾರ್ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರ ಬಗ್ಗೆ ಹೇಳ್ತಾ ಇದ್ದೆ. ಹಿಂದೆ 2023-24ರಲ್ಲೂ ಕೂಡ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆಗ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಹೇಳ್ತು ಇಂಥದ್ದೆಲ್ಲ ಪರಿಸ್ಥಿತಿ ಆಗಿದೆ, ಒಂದು ಬರ ಅಧ್ಯಯನ ತಂಡವನ್ನು ಕಳಿಸಿ ಅಂತ. ಈ ಬರ ಅಧ್ಯಯನ ತಂಡವನ್ನು ಕಳಿಸಿದಾಗ ಅವರು ಪ್ರಿಡಿಕ್ಟ್ ಮಾಡಿದ್ದು ಕರ್ನಾಟಕಕ್ಕೆ 18,000 ಚಿಲ್ಲರೆ ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತ. ಈ 18,000 ಕೋಟಿಯ ಪೈಕಿ ನಮ್ಮ ರಾಜ್ಯಕ್ಕೆ ಸಿಕ್ಕಿದ್ದು ಕೇವಲ 3,000 ಚಿಲ್ಲರೆ ಕೋಟಿ, ಕೇವಲ 19% ಸಿಕ್ತು. ಇದಕ್ಕೆ ಒನ್ಸ್ ಅಗೇನ್ DK ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ನಿಮಗೆ ಒಂದು ಆಶಾಭಾವನೆ ಇದೆಯಾ? ನಮ್ಮಲ್ಲಿಂದ ಅತಿ ಹೆಚ್ಚು ಜನ ಸಂಸದರಿದ್ದಾರೆ, ಕುಮಾರಸ್ವಾಮಿ ಅಂತಹ ಘಟಾನುಘಟಿ ನಾಯಕರುಗಳು ಸೆಂಟ್ರಲಲ್ಲಿ ಮಿನಿಸ್ಟರ್ ಆಗಿದ್ದಾರೆ, BJP ನೇತೃತ್ವದ ನಾಯಕ ಪಡೆ ಇದೆ, ಕೇಂದ್ರದಲ್ಲಿ ಅವರದ್ದೇ ನಾಯಕತ್ವ ಇದೆ, ಆಶಾಭಾವನೆ ಇದೆ ಹೆಚ್ಚು ಸಿಗ್ಬೋದಂತ? ಸರ್, ಈಗ ಒಂದು ನಾನು ಸ್ಪಷ್ಟವಾಗಿ ಇವತ್ತು ರಾಜ್ಯದ ಜನರ ಮುಂದೆ ಒಂದು ವಿಚಾರವನ್ನು ಇಡಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ನಾವು ಪತ್ರ ಬರಿತೀವಿ ಅಂದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ಇಟ್ಕೊಂಡು ದತ್ತಾಂಶಗಳನ್ನು ಇಟ್ಕೊಂಡು ಬರೀಬೇಕು. ಓಕೆ, ನಾವು ನಮಗೆ ಅಂದಾಜು ಮಳೆ ಇಲ್ಲ, ನಮಗೆ ಇಷ್ಟು ನಷ್ಟ ಆಗಿದೆ ಅನ್ನೋದಕ್ಕಿಂತಲೂ ನಮ್ಮಲ್ಲಿ ಇರ್ತಕ್ಕಂಥ ಮಳೆ ಮಾಪನ ಕೇಂದ್ರಗಳಲ್ಲಿ ಇಷ್ಟಿಷ್ಟು ಕೊರತೆ ಆಗಿದೆ, ಅದು ಪ್ರತಿ ಅವರು ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಪತ್ರದಲ್ಲಿ 30% ಮಳೆ ಕೊರತೆ ಜುಲೈ 11ರ ಅನ್ವಯ ಆಗಿದೆ. ಒಂದ್ ಸೆಕೆಂಡ್ ಪ್ಲೀಸ್ ಇರಿ. ಕರ್ನಾಟಕ ರಾಜ್ಯದ 141 ತಾಲೂಕುಗಳಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಇದೆ. 18 ಜಿಲ್ಲೆಗಳಲ್ಲಿ ಮಳೆಯ ಕೊರತೆ ಉಂಟಾಗಿದೆ. ಕಾವೇರಿ, ತುಂಗಾ, ಭದ್ರಾ ನದಿಗಳ ಜಲಾನಯನ ಪ್ರದೇಶವಾದ ಮಲೆನಾಡು ಭಾಗದಲ್ಲೂ ಕೂಡ 34% ಮಳೆ ಕೊರತೆಯಾಗಿದೆ. ಇದಕ್ಕಿಂತ ಏನು ಬೇಕು ಸರ್? ಅದೇ, ಆದ್ದರಿಂದ ಈ ರೀತಿ ದತ್ತಾಂಶಗಳನ್ನ ಇಟ್ಕೊಂಡು ಪತ್ರ ಬರೆದಾಗ ಕೇಂದ್ರ ಕೂಡಲೇ ಸ್ಪಂದಿಸಬೇಕಿದು. ಇಡೀ ರಾಜ್ಯಕ್ಕೆ ಅಲ್ಲ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಇದು ಬರಗಾಲ ಇದೆಯೋ ಅಲ್ಲಿ ಸ್ಪಂದಿಸಬೇಕು. ಅದ್ರ ಜೊತೆಗೆ ಸರ್ಕಾರ ಇವತ್ತೇನು ಅವರು ಬಹಳ ಪ್ರತಿಷ್ಠೆಯಿಂದ VBG ರಾಮ್ಜಿ ಅಂತ ಏನು ಒಂದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಕೊಟ್ಟರು, ಅದರಲ್ಲಿ ಇನ್ನೊಂದಿಷ್ಟು ಮಾಡಿಫಿಕೇಶನ್ಸ್. ಅಂದರೆ ಇದು ತುರ್ತು ನೋಡಿ, ಡಿಸಾಸ್ಟರ್ ಅನ್ನುವಂಥದ್ದು ಎಲ್ಲೋ ಒಂದು ಪ್ರವಾಹ ಬಂದರೆ ಡಿಸಾಸ್ಟರ್ ಆಯಿತು, ಅಥವಾ ಎಲ್ಲೋ ಒಂದು ಲ್ಯಾಂಡ್ಸ್ಲೈಡ್ ಆದರೆ ಡಿಸಾಸ್ಟರ್ ಆಯಿತು ಅಷ್ಟೇ ಅಲ್ಲ. ಬರ ಬಂದರೂ ಸಹ ನಮ್ಮ ಇವತ್ತು ಬಯಲುಸೀಮೆ ಭಾಗ ಆಗ್ಬೋದು, ಉತ್ತರ ಕರ್ನಾಟಕ ಆಗ್ಬೋದು, ಅಥವಾ ಈಗ ಹೊಸದಾಗಿ ಮಲೆನಾಡು ಕೂಡ ಇದ್ರ ಬರಕ್ಕೆ ತುತ್ತಾಗಿರ್ತಕ್ಕಂಥ ಸಂದರ್ಭಗಳಲ್ಲಿ ಅದನ್ನೂ ಸಹ ಡಿಸಾಸ್ಟರ್ ಅಂತ ಹೇಳಿ ಆ ಡಿಸಾಸ್ಟರ್ ಏನು ಮಿಟಿಗೇಷನ್ ಮಾಡಬೇಕು ಅದರ ಪ್ರಯುಕ್ತ ಇವತ್ತೇನು ಉದ್ಯೋಗ ಖಾತ್ರಿಯಲ್ಲಿ ಕೃಷಿ ಕಾರ್ಮಿಕರಿಗೆ ಹೇಗೆ ಉದ್ಯೋಗವನ್ನು ಕೊಟ್ಟು ಅವರಿಗೆ ಒಂದಿಷ್ಟು ದಿನಗಳ ಒಂದು ಕೂಲಿಯನ್ನು ಕೊಡ್ತಾರೋ ಅವರ ಜೀವನೋಪಾಯಕ್ಕಾಗಿ, ಅದೇ ರೀತಿ ಇವತ್ತು ರೈತರಿಗೆ ಇವತ್ತು ನೀವು ಬೆಳೆನೇ ಇಡಬೇಡ್ರಿ ಅಂತಂದರೆ ಅವನು ಬದುಕೋದು ಹೇಗೆ, ಅವನ ಕುಟುಂಬ ಪೋಷಣೆ ಹೇಗೆ, ಅವನಿಗೆ ಬೇಕಾದಂಥದ್ದನ್ನ ಕೇಂದ್ರ ಸರ್ಕಾರದ ಈ ಹಣ ಏನು ಬರುತ್ತೆ. ಇವತ್ತು ನೋಡಿ, ಅನೇಕ ಸಾರಿ ಅವರು 18,000 ಕೋಟಿ ಹಿಂದೆ ಕೇಳಿದ್ರು, 3,000 ಕೋಟಿ ಬಂತು. ಆದರೆ ಆ 3,000 ಕೋಟಿ ಏನು ಒಂದು ಈ ನಮಗೆ ಒಂದು ಕತೆ ಇದೆಯಲ್ಲ, ದೊಡ್ಡದು ಒಂದು ಐಸ್ ಗಡ್ಡೆ ಕೇಂದ್ರದಲ್ಲಿ ಬಂದು ಅದು ರಾಜ್ಯಕ್ಕೆ ಬಂದು ಜಿಲ್ಲೆಗೆ ಬಂದು ತಾಲೂಕಿಗೆ ಬಂದು ಮತ್ತೆ ಹಳ್ಳಿಗೆ ಬರೋ ಅಷ್ಟರೊಳಗಡೆ ಆವಿ ಆಗೋಗಿರುತ್ತೆ. ಈ ಥರ ಪರಿಸ್ಥಿತಿ ಹಲವಾರು ವರ್ಷ. ಅದಕ್ಕೇನೆ ಇವರು P. ಸಾಯಿನಾಥ್ ಅವ್ರು ಹೇಳೋದು, ಎವ್ರಿಬಡಿ ಲವ್ಸ್ ಡ್ರೌಟ್. ನಮ್ಮ ಇಂಡಿಯಾದಲ್ಲಿ ಬರ ಅಂದರೆ ಎಲ್ರಿಗೂ ಲವ್ ಅಂತೆ. ಯಾಕೆ ಅಂದರೆ ಈ ರೀತಿಯಾದಂಥ ಹಣಕಾಸಿನ ವ್ಯವಹಾರ ನಡೀತದೆ ಅಂತ. ಆದರೆ ನಿಜವಾಗಲೂ ಅದು ತಲುಪಬೇಕು ಅಂದರೆ ನಮ್ಮ ಹಳ್ಳಿ ರೈತ ಹೇಳಿದ್ರಲ್ಲ, ರೈತರದ್ದು ಇವತ್ತು ಪ್ರತಿಯೊಬ್ಬರದ್ದು ಅಕೌಂಟ್ ಇದೆ, ಅವ್ರನ್ನ ನೀವು ರಕ್ಷಣೆ ಮಾಡುವಂಥ ನೇರವಾಗಿ ಅವರಿಗೆ ಹಣ ಹೋಗುವಂಥದ್ದು ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡಿ ರಾಜ್ಯ ಸರ್ಕಾರ ನಿಮ್ಮ ಜೊತೆ ಇದೆ. ಕೃಷಿ ಕೊಡ್ತಾ ಇದೆ ಸರ್, ಅದು ಜನರಲ್ ಆಗಿ ಬರೋದು. ಬಟ್ ಡಿಸಾಸ್ಟರ್ ಆದಾಗ ನೀವು ಈಗ ನೀವು ಡಿಸಾಸ್ಟರ್ ಬಗ್ಗೆ ಮಾತಾಡ್ತಾ ಇದ್ರಿ. ನಮ್ಮದೇ ರಾಜ್ಯದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2,000 ಹಣ ಬರ್ತಾ ಇತ್ತು ಸರ್, ಒಟ್ಟು 4,000 ಅವ್ರ ಹಣ ಕೊಡ್ತಾರೆ. ಅದು ಸ್ಟಾಪ್ ಆಯ್ತು ಇವ್ರ ಸರ್ಕಾರ ಬಂದ. ಅದೇ ಈಗ ಈ ರೀತಿಯಾದಂಥ ನೋಡಿ, ಕೆಲವೆಲ್ಲ ಪಾಪ್ಯುಲಿಸ್ಟಿಕ್ ಸ್ಕೀಮ್ಸ್ ಅಂತ ಇದಾವಲ್ಲ, ಅವು ಚುನಾವಣೆಗಳಿಗೆ ಬಂದಾಗ ಅಥವಾ ಮತಕ್ಕಾಗಿ ನಡೀತವೆ. ಆದರೆ ಇಂಥ ಒಂದು ತುರ್ತು
ಡಿಸಾಸ್ಟ್ರು ಡ್ರೌಟು ಬಂದಾಗ ಜನರನ್ನು ಅವ್ರಿಗೆ ನೈತಿಕವಾದಂಥ ಶಕ್ತಿಯನ್ನು ತುಂಬುವಂಥ ರೈತರು, ಕೃಷಿ ಕಾರ್ಮಿಕರು, ಗ್ರಾಮೀಣ ಪ್ರದೇಶ ಜನ, ಕೂಲಿ ಕಾರ್ಮಿಕರು ಮತ್ತು ಅದರ ಮೇಲೆ ಇಂಡೈರೆಕ್ಟಾಗಿ ಡಿಪೆಂಡ್ ಆಗಿರ್ತಾರೆ ಅನೇಕ ಜನ. ಇವತ್ತು ಕೃಷಿ ಅನ್ನುವಂಥದ್ದು ಡೈರೆಕ್ಟಾಗಿ ಎಷ್ಟು ಜನಕ್ಕೆ ಇದು ಅನುಕೂಲ ಇದೆಯೋ ಇಂಡೈರೆಕ್ಟಾಗಿ ಅಷ್ಟೇ ಅನುಕೂಲ ಇರುವಂಥ ಅನೇಕ ವರ್ಗಗಳಿದ್ದಾವೆ. ಅವುಗಳಲ್ಲೆಲ್ಲ ಒಂದು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡದೇ ಇದ್ದರೆ ಖಂಡಿತ ಇವತ್ತು ಆತ್ಮಹತ್ಯೆಗಳು ಜಾಸ್ತಿ ಆಗ್ತವೆ ಮತ್ತು ಬಹಳ ಮುಖ್ಯವಾಗಿ ಈ ರಾಜ್ಯ ಆಹಾರದ ಕೊರತೆಯನ್ನು ಎದುರಿಸಬೇಕಾಗ್ತದೆ. ಬರ್ತೇನೆ ಆ ಪಾಯಿಂಟ್ಗೆ. ನೀವು ಅವಾಗಲೇ ವಿಮೆ ಬಗ್ಗೆ ಮಾತನಾಡ್ತಾ ಇದ್ರಿ ಸರ್. ಈ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತಿದೆ, ಅದನ್ನು 3 ಹಂತದಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ನಾನು ನೋಡಿಕೊಂಡೆ. ಹೇಗೆ ರಾಜ್ಯ ಸರ್ಕಾರ ಉದಾಹರಣೆಗೆ ಒಂದು ತಾಲೂಕನ್ನ, ಈಗ ಉದಾಹರಣೆ ನಿಮ್ಮದೇ ತಾಲೂಕನ್ನು ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದಾಗ ಅದರ ಬಳಿ ಇರುವಂಥ ಅಂಕಿಅಂಶಗಳು ಎಲ್ಲವೂ ಕೂಡ ಅಧ್ಯಯನ ತಂಡಗಳಿಗೆ ಗೊತ್ತಾಗುತ್ತೆ. ಈ ಅಧ್ಯಯನ ತಂಡಗಳು ಗೊತ್ತಾದಂತಹ ಸಮಯದಲ್ಲಿ ಒಂದು ವೇಳೆ ಯಾವುದಾದ್ರೂ ತಾಲೂಕಲ್ಲಿ 75% ಹೆಚ್ಚು ಭೂಮಿ ಬಿತ್ತನೆ ಆಗದಿದ್ದರೆ, 75% ಭೂಮಿ ಬಿತ್ತನೆ ಆಗದಿದ್ದರೆ ಮೊದಲ ಹಂತದಲ್ಲಿ ವಿಮೆಯ ಹಣ 25% ಹಣ ನಿಮಗೆ ಮೊದಲ ಹಂತದಲ್ಲಿ ಬರಬೇಕು. ಯಾಕಂದ್ರೆ ನೀವು ಸಮಸ್ಯೆ ಅನುಭವಿಸ್ತಾ ಇದ್ದೀರಿ ಅಂತ ಒಂದು. ಎರಡನೇದ್ದು, ನೀವು ಬೀಜವನ್ನು ಬಿತ್ತಿದ್ರಿ, ಬೀಜವನ್ನು ಬಿತ್ತಿದ ನಂತರ ಅದು ಮೊಳಕೆ ಹೊಡಿಲಿಲ್ಲ, ಲಾಸ್ ಆಯ್ತು ನಿಮಗೆ. ನೀವು ಖರ್ಚನ್ನು ಅನುಭವಿಸಿದ್ರಿ, ಲಾಸ್ ಆಯಿತು. ಆ ಸಮಯದಲ್ಲಿ ವಿಮಾ ಕಂಪನಿಗಳೇನು ಮಾಡಬೇಕು ಅಂತ ಹೇಳಿದ್ರಿ, ಮಧ್ಯಂತರ ಪರಿಹಾರವಾಗಿ 25% ಕೊಡಬೇಕು. ಅಂದರೆ ಮೊದಲ ಹಂತ 25, ಮಧ್ಯಂತರ ಹಂತ 25, 50% ಆಯಿತು. ಒಂದು ವೇಳೆ ನೀವು ಬಿತ್ತನೆ ಕಾರ್ಯ ಮಾಡಿದ್ರಿ, ಅವಾಗೇನೋ ಮಳೆ ಬಂತು, ಆದರೆ ನೀವು ಫಸಲು ಬರುವಾಗ ಏನೋ ಸಮಸ್ಯೆಯಾಗಿ ನಿಮಗೆ ಸಮಸ್ಯೆಯಾಗಿ ಫಸಲೇ ಬರದೆ ಹೋದರೆ ಉಳಿದಂಥ ವಿಮಾ ಹಣವನ್ನು ವಿಮಾ ಕಂಪನಿಗಳು ಭರಿಸಬೇಕು ಅನ್ನೋದು ಇರುವಂಥ ಒಟ್ಟಾರೆ ನಿಯಮ. ಎಕ್ಸಾಕ್ಟಾಗಿ ಹೀಗೆ ಆಗುತ್ತಾ? ಇಲ್ಲ ಸರ್, ಇವತ್ತು ಅದು ಸುಮ್ಮನೆ ಪೇಪರ್ ವರ್ಕ್ಗೆ ನೋಡ್ಬೋದು ಅಷ್ಟೇ. ಓಕೆ. ಸೊ ಪ್ರಾಕ್ಟಿಕಲ್ ಆಗಿ ಅಲ್ಲಿರ್ತಕ್ಕಂಥ ರೈತರಿಗೆ ಇದೆಲ್ಲ 100% ಬರ್ತಕ್ಕಂಥದ್ದು ಸುಳ್ಳು. ಅಂದ್ರೆ ನನ್ನ ಬೇಸಿಕ್ ಪ್ರಶ್ನೆ ಇರೋದು, ಈಗ ನೀವು ಬಿತ್ತನೆ ಮಾಡಿಲ್ಲ 25% ಹಣ ಬಂತ, ನಾನು ನೇರವಾಗಿ ಅದನ್ನೇ ಕೇಳ್ತಾ ಇದ್ದೀನಲ್ಲ, ಇದಕ್ಕೆ 100% ಸುಳ್ಳು. ಯಾಕಂದ್ರೆ ರೈತ ಇದನ್ನೆಲ್ಲ ಸಮಯದಲ್ಲಿ ಕಟ್ತಾನೆ. ಇನ್ಶೂರೆನ್ಸ್ ಅಂತೇಳಿ ಸರ್ಕಾರ ಅಧಿಕಾರಿಗಳಾಗಿರ್ಬೋದು, ಬ್ಯಾಂಕ್ ಅಧಿಕಾರಿಗಳಾಗಿರ್ಬೋದು, ಅದು ಮೋಟಿವೇಶನ್ ಮಾಡಿ ರೈತರ ಹತ್ರ ಹಣವನ್ನ ಕಟ್ಟಿಸ್ಕೊಂತಾರೆ. ಸೊ ಒಬ್ಬ ರೈತ ಈ ಒಂದು ಸಂದರ್ಭದಲ್ಲಿ ಬಿತ್ತನೆ ಹಾಕಿರ್ತಾರೆ, ಬಂದಿಲ್ಲ ಅಂತೇಳಿ ನಾವು ಚಪ್ಪಲಿನೇ ಸೋದೋಗ್ಬಿಡುತ್ತೆ. ತಾಲೂಕು ಆಫೀಸ್ ಅಂತೆ, ನಾಡ್ ಕಚೇರಿ ಅಂತೆ, ಬ್ಯಾಂಕ್ ಅಂತೆ, ಆ ಇನ್ಸೂರೆನ್ಸ್ ಕಂಪ್ನಿ ಹತ್ರ ಅಲಿಯೋಕಷ್ಟರಲ್ಲಿ ರೈತನಿಗೆ ಆ ಪೇಷನ್ಸು ಇರೋದಿಲ್ಲ. ಅದ್ರ ಜೊತೆಗೆ ಆ ದುಡ್ಡನ್ನ ರೈತರಿಗೆ ಬರ್ತಕ್ಕಂಥ ಕೆಲಸ ಇವತ್ತು ಆಗ್ತಾ ಇಲ್ಲ ಅಟ್ ಪ್ರೆಸೆಂಟ್. ಸುಮ್ಮನೆ ನಾವು ಪೇಪರ್ ವರ್ಕ್ಗೆ, ಸೋಷಿಯಲ್ ಮೀಡಿಯಾ ವರ್ಕ್ಗೆ ಹೇಳ್ಕೋಬೋದೇನೋ ಹೊರ್ತು, ಸೊ ಆನ್ ಬೇಸ್ ಲೆವೆಲ್ ಈ ಒಂದು ಕೆಲಸ ಆಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ ಏನು ಆಗುತ್ತಾ ಅನ್ನೋದು ಭರವಸೆನೂ ನಮಗಿಲ್ಲ. ಬೆಳೆ ಹಾನಿ ಪರಿಹಾರ ಕೊಡ್ತಾರಲ್ಲ ಅದು ಸರ್, ಅದು ಏನು ಬೆಳೆ ಪರಿಹಾರ ಅಂತ ಬರೋದು ಲಾಸ್ಟ್ಗೆ, ಏನು ಸೆಪ್ಟೆಂಬರು, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಗೆ ಅದು ಕೂಡ ₹100 ಸಮಸ್ಯೆ ಇದ್ದಾಗ ಬರೀ ಇವ್ರು ಕೊಡೋದು ₹10, ₹20 ಬರ್ತದೆ. ಅದು GPS ಮಾಡಬೇಕು, ಆ ಆಫೀಸರ್ ಬರಬೇಕು, ಲ್ಯಾಂಡಲ್ಲಿ ನಿಂತ್ಕೋಬೇಕು, GPS ಮಾಡಬೇಕು. ಬೆಳೆ ಒಂದು ಹಾಕಿರ್ತಾನೆ, ಆಮೇಲೆ ಪಾಣಿಯಲ್ಲಿ ಒಂದಿರ್ತದೆ. ಆಮೇಲೆ ಸರ್ಕಾರದ ಒಂದು ಗೋಮಾಳಗಳು, ಜಮೀನುಗಳು ಜಾಸ್ತಿ ಇದೆ ಸರ್ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ 57 ಫಾರಂ ಹಾಕೊಂಡು ರೈತರು ಜೀವನ ಮಾಡ್ಕೊಂಡು ಬೆಳೀತಾ ಇದ್ದಾರೆ. ಸೊ ರಾಗಿ ಹಾಕ್ತಾರೆ, ಕಡಲೆಕಾಯಿ ಹಾಕ್ತಾರೆ, ಮತ್ತೊಂದು ಜೋಳ ಹಾಕ್ತಾರೆ ಇಲ್ಲ. ಸೊ ಅದು ಪಾಣಿಯಲ್ಲೂ ಕೂಡ ಇವತ್ತು ನಂಬರ್ ಬರ್ತಾ ಇಲ್ಲ ಸರ್. ನಂಬರ್ ಬರ್ದಾಬೇಕಾದ್ರೆ ಅದು ಬೆಳೆ ಪರಿಹಾರನೂ ಬರಲ್ಲ, ಜೊತೆಗೆ ರಾಗಿ ಖರೀದಿನೂ ಆಗಲ್ಲ. ಅದ್ರ ಜೊತೆಗೆ ಯಾವುದೇ ರೀತಿಯಲ್ಲಿ ಸೊಸೈಟಿಗಳಲ್ಲಿ ಲೋನುಗಳು ಆಗ್ತಾ ಇಲ್ಲ ಇವತ್ತು. ಸೊ ಅದನ್ನ ಸರ್ಕಾರ ಅದ್ರ ಬಗ್ಗೆ ತೀವ್ರ ವಿಚಾರವನ್ನು ತಗೊಂಡು ರೈತರಿಗೆ ಒಂದು ಅನುಕೂಲ ಮಾಡೋಂಥ ಕೆಲಸಗಳು ಕೂಡ ಆಗ್ಬೇಕು ಸರ್ ಇವತ್ತು. ಯಾಕಂದ್ರೆ P ನಂಬರ್ ಅಂತ ಒಂದು ಬರುತ್ತೆ ಸರ್. ಆ P ನಂಬರಿಂದ ಏನಾಗುತ್ತೆ ಅಂದ್ರೆ ಜನರೇಟ್ ಆಗಲ್ಲ ನಂಬರ್. ಸೊ ಜನರೇಟ್ ಆಗದಿರೋದ ಸಂದರ್ಭದಲ್ಲಿ ಏನಾಗುತ್ತದೆ, ರಾಗಿ ಬೆಳೆದಿರ್ತಾನೆ, ಜೋಳ ಬೆಳೆದಿರ್ತಾನೆ ರೈತ, ಅದನ್ನ ತಗೊಂಡೋಗಿ APMCಗೆ ಸಬ್ಮಿಟ್ ಮಾಡಬೇಕಾದ್ರೆ ಅದನ್ನ ತಗೊಳ್ಳೋದಿಲ್ಲ. ಈ ಬೆಳೆ ಪರಿಹಾರ ಹಾನಿಯಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅಲ್ವಾ, ಅವರು ಕೆಲವೊಂದಿಷ್ಟು ಬೆಳೆಗಳಿಗೆ ಮಾತ್ರ ಪರಿಹಾರ ಕೊಡ್ತಾರೆ, ಸಾಲಿಡ್ ಆಗಿ ಎಲ್ಲ ಬೆಳೆಗಳಿಗೆ ಕೊಡಲ್ಲ. ಇಲ್ಲ ನೀವು ಆ ಭೂಮಿಯಲ್ಲಿ ಆ ಫಸಲನ್ನು ಬೆಳೆದಿದ್ರೆ ಮಾತ್ರ ನಿಮಗೆ ಇದು ಪಾಣಿಯಲ್ಲಿ, ಅದನ್ನೇ ಹೇಳಿದೆ ನಿಮಗೆ, ಪಾಣಿ RTC ಅಲ್ಲಿ ಏನು ಅದ್ರಲ್ಲಿ ಮೆನ್ಷನ್ ಆಗಿರುತ್ತೆ ಅದೇ ಬೆಳೆಯನ್ನ ಅದ್ರಲ್ಲಿ ಬೆಳೆದಿರ್ಬೇಕೆ ಹೊರತು ಬೇರೆ ಬೆಳೆ ಬೆಳೆದಿದ್ರೆ ಮತ್ತೆ ನಮಗೆ ದುಡ್ಡು ಬರ್ತಕ್ಕಂಥದ್ದು ಆಗೋದೇ ಇಲ್ಲ ಅದರಲ್ಲಿ. ಸೊ ನಾವೀಗ ನಮ್ಮ ಭಾಗದಲ್ಲಿ ಅತಿ ಹೆಚ್ಚಾಗಿ ಬೆಳೀತಕ್ಕಂಥದ್ದು ರಾಗಿ. ಸೊ ರಾಗಿ ಅಂತ ನಮ್ಮ ಪಾಣಿಯಲ್ಲಿ ಇದ್ದು ನಾವೇನೋ ಜೋಳ ಹಾಕಿದ್ವಿ ಅನ್ಕೊಳ್ಳಿ, ಅದನ್ನ ಅಪ್ಲಿಕೇಬಲ್ ಆಗೋದಿಲ್ಲ.
ಅದ್ರ ಜೊತೆಗೆ ಈ ಪಿ ನಂಬರ್ ದೊಡ್ಡ ಸಮಸ್ಯೆ ಇದೆ ಸರ್ ನಮ್ಮ ಭಾಗದಲ್ಲಿ, ಬಯಲುಸೀಮೆ ಭಾಗದಲ್ಲಿ ಅತಿ ಹೆಚ್ಚಾಗಿ ಉತ್ತರ ಕರ್ನಾಟಕ ಕಡೆ ಇರ್ಬೋದು. ಸೊ ಇದು ಒಂದು ಸಮಸ್ಯೆ ಆಗಿದೆ. ಆ ಒಂದು ಕಾಲಮನ್ನು ತೆಗೆದು ರೈತರಿಗೆ FDA ನಂಬರ್ ಬರುತ್ತದು. ಸೊ ಆ ನಂಬರ್ ಬರ್ತಕ್ಕಂಥ ಕೆಲಸ ಆದರೆ ಮಾತ್ರ ರೈತರು ಉಳಿಯೋಕ್ಕೆ ಸಾಧ್ಯ, ಸೊಸೈಟಿಗಳ ಲೋನ್ ಕೊಡೋಕ್ಕೆ ಸಾಧ್ಯ. ಅದರ ಜೊತೆಗೆ ಅನೇಕ ರೀತಿ ಸರ್ಕಾರದಿಂದ ಸೌಲಭ್ಯಗಳು ಪಡ್ಕೊಳ್ಳೋಕೆ ಈಸಿ ಆಗುತ್ತೆ ಹೊರತು ಇಲ್ಲ ಅಂದರೆ ಸಾಧ್ಯ ಇಲ್ಲ ಅಂತ ಹೇಳಕ್ಕೆ ಬಯಸ್ತೇನೆ. ಇವೆಲ್ಲದರ ಜೊತೆಗೆ ತಮಿಳುನಾಡಿನ ಖ್ಯಾತಿ ಇದೆ ಸರ್, ನೀರು ಬೇಕು ಅಂತಿದ್ದಾರೆ, ಸರ್ಕಾರ ಬಿಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಈಗ ಕಾವೇರಿ ಉದಾಹರಣೆಗೆ ತೆಗೆದುಕೊಳ್ಳೋದು, ಕಾವೇರಿ ನೀರಿಂದ ಬಿಳಿಗಂಡ್ಲ ಜಲಾಶಯ ಇದೆ, ನಮ್ಮ ನೀರು ಹೋಗ್ಬೇಕು ಟೆನಿಕಾಸ್ಟು. ಸರ್ ಇವತ್ತು ಕಾವೇರಿ ವಿಚಾರ ಬಂದಾಗ ತಮ್ಗೆ ಗೊತ್ತಿರ್ತಕ್ಕಂಥದ್ದು ಎಂತೆಂಥ ಹೋರಾಟಗಳಾಗಿದೆ ಅಂತಂದ್ರೆ, ಆ ಭಾಗದ ನಮ್ಮ ಮಂಡ್ಯ ಮೈಸೂರು ಭಾಗದ ರೈತರು ಇದಾರಲ್ಲ, ರಾಮನಗರ ಆ ಭಾಗದ ರೈತರು ಉಗ್ರವಾದ ಹೋರಾಟಗಳು ಮಾಡ್ಕೊಂಡಿದ್ದಾರೆ. ಸೊ ಇದಕ್ಕೆ ಮುಂಚೆನೆ ನಮ್ಮ ಅಂಬರೀಷ್ ಅಣ್ಣವರು ಇದೇ ವಿಚಾರಕ್ಕೆ ಏನು ಮಾಡಿದ್ರು, ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಸ್ಟೇಟಿಗೆ ಬಂದು ನಿಂತ್ಕೊಂಡಿದ್ರು, ನಮ್ಮ ಪರವಾಗಿ ನಿಂತ್ಕೊಂಡಿದ್ರು. ಅಂತ ಒಂದು ನಾಯಕತ್ವವನ್ನ ಇವತ್ತು ಕುಮಾರಸ್ವಾಮಿ ಅವರು ಮಾಡಬೇಕಾಗತ್ತೆ, DK ಶಿವಕುಮಾರ್ ಅವರು ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಏನು ಈ ಸಂಸದರು ಅಂತ ಇಲ್ಲಿಂದ ಆಯ್ಕೆ ಮಾಡಿ ಹೋಗಿದ್ದಾರಲ್ಲ, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಆ ಒಂದು ಸ್ಥಾನದಲ್ಲಿ ನಿಂತ್ಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತಿರ್ತಕ್ಕಂಥ ಆ ಭಾಗದ ಕಬ್ಬು ಬೆಳೆಗಾರರು ಇದ್ದಾರಲ್ಲ, ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗ್ಬಿಟ್ಟಿದೆ ಸರ್ ಮಂಡ್ಯ ಮೈಸೂರು ಆ ಭಾಗದವರು. ಅದು ಜೀವ. ಇವತ್ತು ನಾಲೆಗಳಿಗೆ ಸರಿಯಾಗಿ ನೀರು ಹರಿಸ್ತಾ ಇಲ್ಲ ಅಂತೇಳಿ ಒಬ್ಬ ಮಾಜಿ ಸಂಸದ ಇದ್ದಾರಲ್ಲ ಪ್ರತಾಪ್ ಸಿಂಹ, ಅದ್ರ ಬಗ್ಗೆ ಪ್ರಶ್ನೆ ಮಾತಾಡಲ್ಲ ಸರ್ ಸರಿಯಾಗಿ. ಅದನ್ನ ಹೇಳ್ಕೊಳ್ಳೋದಷ್ಟೇ, ರೈತ ಸಂಘಟನೆಗಳು ಸರಿ ಇಲ್ಲ ಹಾಗೆ ಈಗ ಅಂತ ಹೇಳ್ತಾರೆ. ಡಿಲ್ಲಿಯಲ್ಲಿ ತಮಗೆ ಹೋರಾಟ ಮಾಡಬೇಕಾದ್ರೆ ಆ ಮಾತು ಬಂದಿತ್ತು ಆತನ ಹತ್ರ. ಸೊ ಒಂದು ದಿನ ಆದ್ರೂ ಹೌದು ಬೇರೆ ಪ್ರಕರಣ ಅದು ಇವತ್ತು ನಾಲೆಗಳಿಗೆ ನೀರು ಬಿಡಿ ಅಂತ ಒಂದು ಹೋರಾಟ ಮಾಡಿಲ್ಲ, ರೈತರ ಪರ ನಿಂತ್ಕೊಂಡಿಲ್ಲ, ಸಂಸದದಲ್ಲಿ ಕೂಡ ಆ ಪ್ರಶ್ನೆ ಮಾಡಿಲ್ಲ. ಇವತ್ತು ಅಂದ್ರೆ ರಾಜ್ಯದ ರೈತರ ಸಮಸ್ಯೆ ಬಗ್ಗೆ ಸಂಸದರು ಧ್ವನಿ ಎತ್ತಲಿ ಅನ್ನೋ ನಿಮ್ಮ ಆಶಯ. ಹೌದು ಸರ್, ಧ್ವನಿ ಎತ್ತಲಿ. ನಮ್ಮ ದೇವೇಗೌಡ ಅಪ್ಪಾಜಿ ಅವರು ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್. ಮೊನ್ನೆ ರೀಸೆಂಟ್ ಆಗಿ ಧ್ವನಿ ಗೂಡಿಸಿ ಆಚೆ ಬಂದರು. ಯಾಕಂದ್ರೆ ನಮ್ಮ ಕರ್ನಾಟಕದ ತಬ್ಲಿ ಮಕ್ಕಳು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಸದನದಲ್ಲಿ ಮಾತಾಡಿ ಚರ್ಚೆ ತಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಸೊ ನಿರ್ಣಯ ತಗೊಳ್ಳಿ. ಬಂಗಾರಪ್ಪನವ್ರು ಎಂತ ನಿರ್ಧಾರ ತಗೊಂಡಿದ್ರು, ನೀರೇ ಬಿಟ್ಟಿಲ್ಲಲ್ಲ ಸರ್ ತಮಿಳುನಾಡಿಗೆ. ಅಂತ ನಿರ್ಧಾರ ಇಲ್ಲಿ ಇಡೀ ಕರ್ನಾಟಕದ ಜನ, ಪ್ರತಿ ಒಂದು ಗ್ರಾಮದ ಹಳ್ಳಿ ಇರ್ತಕ್ಕಂಥ ಮತದಾರ ಜೊತೆ ಇರ್ತೀವಿ. DK ಶಿವಕುಮಾರ್ ಅದನ್ನೇ ಹೇಳಿದ್ದಾರೆ, ಕೆಲವೇ ದಿನಗಳಲ್ಲಿ ಮೇಕೆದಾಟು ಯೋಜನೆಗೆ ನಾವು ಅಡಿಗಲ್ಲು ಸಮಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ಇವ್ರು ಬಾಯಿ ಮಾತಿಗೆ ಹೇಳ್ಕೋಬಹುದು ಅಷ್ಟೇ. 4 ವರ್ಷ ಹತ್ತತ್ರ ಆಯ್ತು, ನಮ್ಮ ನೀರು ನಮ್ಮ ಹಕ್ಕು ಅಂತೇನು ಹೋರಾಟ ಏನು ಇಂಪ್ಲಿಮೆಂಟ್ ಆಗಿದೆ? ಏನಾದ್ರಿಂದ ರಾಜ್ಯ ಜನಕ್ಕೆ ಏನು ಸಂದೇಶವನ್ನ ಕೊಟ್ಟರು 4 ವರ್ಷದಿಂದ? ಸೊ ಇನ್ನೊಂದು ವರ್ಷ ಇದೆ. ಸೊ ಈಗ ಪೂಜೆ ಮಾಡ್ತೀನಿ ಮತ್ತು ಅವೆಲ್ಲ ಸರ್ ಈ ಕಾರಣಕ್ಕಂತೂ ಆ ಒಂದು ಕೆಲಸ ಆಗೋದಿಲ್ಲ. ಇರ್ತಕ್ಕಂಥ ಕಾವೇರಿ ನೀರನ್ನ ಫಸ್ಟ್ ಸೇಫ್ಟಿ ಮಾಡೋದು ನೋಡಿ. ನಮ್ಮ ರಾಜ್ಯ ಜನ, ಮಂಡ್ಯ ಮೈಸೂರು ನಮ್ಮ ಬೆಂಗಳೂರು ನಾಗರಿಕರ ಕುಡಿಯೋ ನೀರನ್ನ ಸೇವ್ ಮಾಡಿ. ಈಗ ನಮ್ಮ ಚಿಕ್ಕಬಳ್ಳಾಪುರ ಹತ್ರ ಒಂದು ಡ್ಯಾಮ್ ಇದೆ ಸರ್, ಜಕ್ಕಲಮಡುಗು ಅಂತ, ನಮ್ಮ ಭಾಗದ ಹರಿತಕ್ಕಂಥ ನೀರು. ಅದು ಕೂಡ ಇವತ್ತು ಸ್ಟೋರೇಜ್ ಕಮ್ಮಿ ಆಗಿ ನಮ್ಮ ದೊಡ್ಡಬಳ್ಳಾಪುರ ನಗರಕ್ಕೂ ಮುಂದಿನ ದಿನಗಳಲ್ಲಿ ನೀರಿನ ಹೊಡೆತ, ಚಿಕ್ಕಬಳ್ಳಾಪುರ ನಗರಕ್ಕೂ ಕೂಡ ಅದು ನೀರಿನ ಹೊಡೆತ ಬೀಳುತ್ತೆ. ನಮ್ಮ ಸರ್ವೆ ನಂಬರ್ ಹೋಗ್ತಕ್ಕಂಥ ಜಲಾಶಯ ಅದು. ನೀವು ಹೇಳ್ದಂಗೆ ಯಾವಾಗಲೇ ಅಣ್ಣ ಹೇಳಿದ್ರು ಎತ್ತಬೇಕು ಅಂತ. ನಿಜ ಸರ್, ಅದು ಎತ್ತಿದ್ರೆ ಮಾತ್ರ ಇವತ್ತು ಜಲಾಶಯಗಳು ಇನ್ನೂ ಮಟ್ಟಕ್ಕೆ ನೀರಿನ ಅಂಶ ಶೇಖರಣೆ ಆಗ್ತಕ್ಕಂಥ ವ್ಯವಸ್ಥೆ ಆಗುತ್ತೆ. ಬರ್ತೀನಿ. ವಲ್ಲಿ ಕೌಶಿಕ್ ಅವರೇ, 2024ರಲ್ಲಿ ಬೆಂಗಳೂರಿನ 13,900 ಬೋರ್ವೆಲ್ಗಳ ಪೈಕಿ 6,900 ಬೋರ್ವೆಲ್ ಸತ್ಯಾನಾಶ ಆಗಿ ಹೋಗ್ಬಿಟ್ಟಿತ್ತು. ಇವತ್ತಿನ ಪರಿಸ್ಥಿತಿ ಕಂಪೇರ್ ಮಾಡಿದರೆ ನಾನು ಅವಾಗಲೇ ಉಲ್ಲೇಖ ಮಾಡಿದೆ. ಈಗ ಆಲ್ರೆಡಿ BWSSB ಅವರು ಕಾವೇರಿ ಅವರಿಗೆ ಹೇಳ್ಬಿಟ್ಟಿದ್ದಾರೆ, ನಮ್ಗೆ 11 TMC ನೀರೆಲ್ಲ ಬೇಕಾಗುತ್ತೆ, ವ್ಯವಸ್ಥೆ ಇರಬೇಕು ಕುಡಿಯೋ ನೀರಿಗಾಗಿ ಅಂತ. ಏನು ತತ್ವಾರ ಆಗ್ಬೋದು ಈ ವಿಚಾರದಲ್ಲಿ? ನೋಡಿ, ಅದೇ ನಮ್ಮ ಈ ವ್ಯಾನ್ಗಳು ಬರುತ್ತಲ್ಲ, ಯಾವುದು ಟ್ಯಾಂಕರ್ ಮಾಫಿಯಾ ಮತ್ತೆ ಸದ್ದಿಲ್ಲದೇನೆ ಕೆಲಸ ಮಾಡೋಕ್ಕೆ ಶುರುವಾಗುತ್ತೆ. ನೀರೇ ಬರಲಿಲ್ಲ ಅನ್ನೋ ಪಕ್ಷದಲ್ಲಿ ಮತ್ತು ಎಲ್ಲ ಕುಡಿಯೋ ನೀರಿಗೆ ಮತ್ತು ದಿನನಿತ್ಯದ ಬಳಕೆಗೆ ನಮಗೆ ಅನಿವಾರ್ಯ ಆಗೋದು ಏನು ಅಂತಂದರೆ BWSSB ಇವರಿಗೆ ತಾತ್ಕಾಲ ಎದುರಾಗುತ್ತೆ. ಇಲ್ಲಾಂತಂದರೆ ಯಾರ ಹತ್ರ ಬೋರ್ವೆಲ್ ಇದೆಯೋ, ಯಾವ ರಾಜಕಾರಣಿಗಳ ಹತ್ರ ಬೋರ್ವೆಲ್ ಇದೆಯೋ, ಯಾವ ಕಾಂಟ್ರಾಕ್ಟರ್ಗಳ ಹತ್ರ, ಕಾರ್ಪೊರೇಟರ್ಗಳ ಹತ್ರ ಬೋರ್ವೆಲ್ಗಳಿದೆಯೋ, ಆ ಬೋರ್ವೆಲ್ಗಳೆಲ್ಲ ಮತ್ತೆ ಸದ್ದು ಮಾಡೋಕ್ಕೆ ಶುರುವಾಗುತ್ತೆ. ಒಂದು ಲಾರಿಗೆ 4,000 ಓಡ್ತಾ ಇತ್ತು ಏನೋ ಸಮ್ಮರಲ್ಲಿ, ಅದು ಇನ್ನೊಂದು 2-3 ಸಾವಿರ ಹೆಚ್ಚಿಗೆ ಆದರೆ ಒಂದು 7-8 ಸಾವಿರ ರೂಪಾಯಿಗೆ ಒಂದು ಟ್ಯಾಂಕರ್ ನೀರು. ಅದು ಮತ್ತು ಅದು ಹೋಟೆಲ್ ಮಾಲೀಕರದಿಂದನೂ ಡಿಮ್ಯಾಂಡ್ ಬರುತ್ತೆ ಸಾಕಷ್ಟು. ಎಲ್ಲ ಕಡೆಯಿಂದನೂ ತಾತ್ವಾರ ಎದುರಾಗುತ್ತೆ. ಈ ಕುಡಿಯುವ ನೀರಿಗಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರಗಳಿಗೆ ರಾಜ್ಯ ಸರ್ಕಾರ 1 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ. ಹಾಂ, ಅದು ನಾವು ಯಾವುದೋ ಒಂದು ಯೋಜನೆ ನಮ್ಮಲ್ಲಿ ಇದೆಯಲ್ಲ, ನರೇಗಾ ಯೋಜನೆಯಲ್ಲಿ 5 ರೂಪಾಯಿ ಕಾಯಿನ್ ಹಾಕಿದ್ರೆ ಶುದ್ಧ ಕುಡಿಯುವ ನೀರು, ಆ ಥರದ್ದು ಇನ್ನೊಂದಷ್ಟು ಯೂನಿಟ್ನ ಮಾರ್ಕ್ ಮಾಡಿಕೊಂಡು ಸಜ್ಜಾಗಿರಿ ಅಂತ ಹೇಳೋದಕ್ಕೆ ಆದೇಶ ಹೊರಡಿಸ್ಬೋದು. ನನ್ನ ಪ್ರಶ್ನೆ ಇರೋದು, ಈ ಟ್ಯಾಂಕ್ ಬೋರ್ವೆಲ್ 1,200 ಅಡಿಗಿಂತ ಕೆಳಗಡೆ ಹೋಗ್ಬಿಟ್ಟಿದೆ ಬೋರ್ವೆಲ್ ನೀರು. ಹೌದು. ಎಲ್ಲಿ ನಮಗೆ ಕ್ಯಾಚ್ಮೆಂಟ್ ಏರಿಯಾನಲ್ಲಿ ನೀರಿಲ್ವೋ, ಎಲ್ಲಿ ಅಂತರ್ಜಲ ಕಮ್ಮಿ ಕ್ಷೀಣಿಸ್ತಾ ಇದೆಯೋ
ಅಂಥ ಜಾಗದಲ್ಲಿ 1200-1400 ಅಡಿಗೆ ಹೋಗ್ಬಿಟ್ಟು ಫೇಲ್ಯೂರ್ ಆಗಿ ಮನೆ ಕಟ್ಟೋದನ್ನ ಅರ್ಧಕ್ಕೆ ಸ್ಟಾಪ್ ಮಾಡಿರೋ ಉದಾಹರಣೆಗಳು ಬೆಂಗಳೂರಿನಲ್ಲಿ ಕೇಳಿ ಬರ್ತಾ ಇದೆ. ಅದನ್ನು ನೋಡ್ತಾ ಇದ್ದೀವಿ. ಎಲ್ಲಿ ಬೋರ್ವೆಲ್ ಫೇಲ್ಯೂರ್ ಆಯಿತೋ ಇನ್ನು ಅವ್ರಿಗೆ ಮನೆ ಕಟ್ಟೋದಕ್ಕೆ ಅಲ್ಲಿ ನೀರು ಬೇಕಲ್ಲ, ಅಕ್ಕಪಕ್ಕದವ್ರು ಯಾರು ಕೊಡಲಿಲ್ಲ ಅಂತಂದರೆ ಮನೆ ಕಟ್ಟೋದಿರಲಿ. ಈಗಾಗಲೇ ಮನೆಯೆಲ್ಲ ಕೇಳಿ ಹೊಸದು ಮನೆ ಕಟ್ಟೋರು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಎಸ್, ಒಬ್ಬ ನೀರಾವರಿ ತಜ್ಞರಾಗಿ ಒಂದು ರೈತರಿಗೆ ಏನು ಸಲಹೆ ಕೊಡೋದು? ನಾವು ಅನೇಕ ಬಾರಿ ಲಾಸ್ಟ್ ಟೈಮ್ ಮಾತಾಡಿದ್ದೀವಿ, ಯಾವ ಬೆಳೆಗಳನ್ನು ಬೆಳೆಯಬೇಕು, ಕಡಿಮೆ ನೀರನ್ನು ತೆಗೆದುಕೊಳ್ಳುವ ಬೆಳೆಗಳು. ಈ ಜುಲೈ ಹಂತದಲ್ಲಿದ್ದೀವಿ ನಾವು. ಜುಲೈ ಹಂತದಲ್ಲಿ ನೋಡಿ, ಜುಲೈ ಎಂಡ್ ಆದಮೇಲೆ ನಾವು ಈಗಾಗಲೇ ಮಾತಾಡ್ತಾ ಇದ್ವಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂತಂದರೆ ನಕ್ಷತ್ರದ ಮೇಲೆ ಇವತ್ತು ಈ ಮಳೆ ಈ ನಕ್ಷತ್ರದಲ್ಲಿ ಬೀಳ್ತಾ ಇದೆ ಅಂತ ಹೇಳ್ತಿದ್ವಿ, ಅವಾಗಲೇ ಮಾತಾಡ್ತಾ ಇದ್ವಿ. ಆದರೆ ಈಗೇನಾಗಿದೆ ಅಂತಂದರೆ ಸ್ವಲ್ಪ ತಳ್ಕೊಂಬಳಕು ಆಗಿದೆ. ನೋಡಿ, ಇವತ್ತಿಂದ ಹೊಸ ಮಳೆ ಶುರುವಾಗಬೇಕು, ಪುನರ್ವಸು ಮಳೆ ಶುರುವಾಗಬೇಕು. ಆ ಮಳೆ ಇನ್ನೂ ಶುರುವಾಗಿಲ್ಲ. ಮೋಸ್ಟ್ಲಿ ಒಂದು ಆಶಾಭಾವನೆ ಇದೆ ಈ ವಾರದಲ್ಲಿ. ಆಶಾಭಾವನೆ ಬಗ್ಗೆ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ ಸರ್. ಈ ಆಶಾಭಾವನೆಯ ವಿರುದ್ಧವೇ ಬೆಂಗಳೂರಿನ ತಾಪಮಾನ 32 ಡಿಗ್ರಿ ಸೆಲ್ಸಿಯಸ್ ಹೋಗಿದೆ. ಕಳೆದ 4-5 ದಿನದಿಂದ ಬೆಂಗಳೂರು ತಾಪಮಾನ ಬೇಸಿಗೆಗೆ ಈಕ್ವಲೆಂಟ್ ಆಗ್ತಾ ಇದೆ. ಯಾಕೆ? ಎಲ್ಲಿನೋ ಎಫೆಕ್ಟ್ ಇದೆ. ಸಾಗರದ ಮೇಲ್ಭಾಗದಲ್ಲಿ ಉಷ್ಣಾಂಶ ಇದೆ, ಇದಾಗ್ತಾ ಇದೆ. ಮಳೆಗಳ ಕೊರತೆ ಕಾರಣ ಆಗ್ತಾ ಇರೋದು. 24 ಡಿಗ್ರಿ ಸೆಲ್ಸಿಯಸ್ ಇರಬೇಕಾಗಿತ್ತಂತೆ ಈ ಸಮಯಕ್ಕೆ 32 ಡಿಗ್ರಿ, ಹೆಚ್ಚು ಕಡಿಮೆ 8 ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗ್ತಾ ಇದೆ. ಕ್ಲಿಯರ್ ಕ್ಲೌಡ್ಸ್ ಬಂದಿದೆ ಅಂತಂದ್ರೆ ನಮಗೆ ವಿಂಡ್ ಅಷ್ಟು ಪೂರಕವಾಗಿಲ್ಲ. ಗಾಳಿಯ ಒಂದು ವಿಂಡ್ ಪ್ರೆಷರ್ ಏನಿದೆ ಅಷ್ಟು ಪೂರ್ವಕವಾಗಿಲ್ಲ ಮುಂಗಾರಿನ ಮಾರುತಗಳನ್ನ ಒಳಗಡೆ ಎಳೆಯೋದಕ್ಕೆ. ಎಸ್ ಸರ್, ಬರ್ತೀನಿ. ಆಂಜನೇಯ ರೆಡ್ಡಿ ಅವರೇ, ಒಂದು ಬೇಸಿಕ್ ಮತ್ತು ಮೂಲಭೂತವಾದ ಪ್ರಶ್ನೆ. ನಾವು ರಾಜಕಾರಣದ ಬಗ್ಗೆ ವಿಚಾರ ಮಾಡಿದರೆ ರಾಜ್ಯಕ್ಕೊಬ್ಬರು ಕೃಷಿ ಸಚಿವರು ಇಲ್ಲ ಅನ್ನೋದು ದೊಡ್ಡ ಮಟ್ಟದ ಚರ್ಚೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಚಲುವರಾಯಸ್ವಾಮಿ ಅವರು ರಾಜ್ಯದ ಕೃಷಿ ಮಂತ್ರಿ ಆಗಿದ್ದರು. ಏನೋ ಸಮಸ್ಯೆ ಆದರೂ ಹೋಗಿ ನಿಲ್ತಾರೆ ಅನ್ನುವಂಥ ಭರವಸೆ ಇತ್ತು. DK ಶಿವಕುಮಾರ್ ಮುಖ್ಯಮಂತ್ರಿ ಆದರೂ ಕೃಷಿ ಸಚಿವರು ಯಾರೂ ಇಲ್ಲ. ಇದೊಂದು ರಾಜ್ಯದ ಇಂಥ ದುರ್ಭಿಕ್ಷ ಕಾಲದಲ್ಲಿ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ಇದು. ಈಗ ನೋಡಿ, ಮುಖ್ಯಮಂತ್ರಿಗಳು ಪ್ರಮಾಣ ಸ್ವೀಕಾರ ಮಾಡಿ ಇಷ್ಟು ದಿನ ಆದರೆ ಇವರ ರಾಜಕೀಯ ಜಂಜಾಟಗಳಲ್ಲಿ ಏನು ಮಂತ್ರಿಮಂಡಲವನ್ನು ಎಕ್ಸ್ಪ್ಯಾನ್ಷನ್ ಮಾಡಬೇಕಾಗಿತ್ತು ಅದಕ್ಕೆ ಇಷ್ಟು ಸಮಯ ತಗೊಳ್ತಾರೆ ಅಂದರೆ ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವರು ಮಾಡ್ತಿರ್ತಕ್ಕಂಥ ಅಪಮಾನ ಇದು. ಓಕೆ, ಆ ನಿಟ್ಟಿನಲ್ಲಿ ಇವತ್ತು ಕೂಡಲೇ ಅದನ್ನು ವಿಸ್ತರಣೆ ಮಾಡಿ ಕೃಷಿ ಸಚಿವರನ್ನು ನೇಮಕ ಮಾಡೋದ್ರ ಜೊತೆಗೆ ನಾನು ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ, ನೀವು ಕೇಂದ್ರದ ಮೇಲೆ ಜಗಳ ಮಾಡಿ ಹಣ ತನ್ನಿ, ರಾಜ್ಯದ ರೈತರಿಗೆ ನೀವು ಸಹಕಾರ ಕೊಡಿ, ಸಹಾಯ ಮಾಡಿ, ಅದೆಲ್ಲ ಸರಿ. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸ್ನೇಹಿತರು ಹೇಳಿದ ಹಾಗೆ ಕೇವಲ ಬರೀ ಧಾನ್ಯಗಳನ್ನು ಬೆಳೆಯುವಂಥ ಪ್ರದೇಶಗಳೇನಿದೆ, ರೈನ್ಫೆಡ್ ಏರಿಯಾ ಇರಿಗೇಷನ್ ಮಾಡೋರು ಏನಿದ್ದಾರೆ, ಅದರ ಜೊತೆಗೆ ವಾಣಿಜ್ಯ ಬೆಳೆಗಳನ್ನು ಬೆಳೆಯುವಂಥ ರೈತರು ಸಾಕಷ್ಟು ಜನ ಇದ್ದಾರೆ. ನೀವು ಬಯಲುಸೀಮೆಯಲ್ಲಾಗಲಿ ಉತ್ತರ ಕರ್ನಾಟಕದಲ್ಲಾಗಲಿ ಅಂಥವರು ಇವತ್ತು ಈ ನೀರಿನ ಕೊರತೆಯಿಂದ ಇವತ್ತು ಸಾಯಿಲ್ ಮಾಯಿಶ್ಚರ್ ಕಡಿಮೆ ಆಗ್ತಾ ಇದೆ, ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗ್ತಾ ಇದೆ, ಕೆಲವು ಕಡೆ ಬೋರ್ವೆಲ್ಗಳು ಒಣಗೋಗ್ತಾ ಇದ್ದಾವೆ, ಡ್ರೈ ಆಗ್ತಾ ಇದ್ದಾವೆ. ವಾಣಿಜ್ಯ ಬೆಳೆಗಳಿಗೆ ಸಾಕಷ್ಟು ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿರ್ತಾರೆ, ಅದನ್ನು ನಂಬ್ಕೊಂಡು ಅನೇಕ ಬ್ಯಾಂಕ್ಗಳಲ್ಲಿ ಸಾಲ ತೊಗೊಂಡಿರ್ತಾರೆ. ಅವ್ರನ್ನೆಲ್ಲ ಇವರು ಏನಾದರೂ ಸರಿಯಾದ ರೀತಿಯಲ್ಲಿ ರಕ್ಷಣೆ ಮಾಡಲಿಲ್ಲ ಅಂದರೆ ಖಂಡಿತ ಈ ರಾಜ್ಯದಲ್ಲಿ ಈ ಒಂದು ಎಫೆಕ್ಟ್, ಈ ವರ್ಷದ ಈ ಬರದ ಎಫೆಕ್ಟನ್ನು ರೈತರು ಮ್ಯಾನೇಜ್ ಮಾಡಲಿಕ್ಕೆ ಇನ್ನೊಂದು 4-5 ವರ್ಷ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಯಾವ ರೀತಿ ನೀವು ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿಯನ್ನು ಕೊಡ್ತಿರೋ, ರೈತನ ಕುಟುಂಬದಲ್ಲಿ ಗಂಡ ಹೆಂಡತಿ ಇದ್ದರೆ ಎಕರೆ ಲೆಕ್ಕದಲ್ಲಿ ಅಟ್ಲೀಸ್ಟ್ ಅವರು ಏನೇ ಕೆಲಸ ಮಾಡಿದ್ರು ಅವರಿಗೆ ಒಂದಿಷ್ಟು ದಿನಗಳ ಒಂದು ಕೆಲಸ ಅಂತ ಇರಲೇಬೇಕಲ್ವಾ. ಅವ್ರಿಗೂ ಸಹ ಈ ಉದ್ಯೋಗ ಖಾತ್ರಿಯನ್ನು ಕೊಡುವಂಥದ್ದು ಅಥವಾ ಪಶುಸಂಗೋಪನೆ ಮಾಡುವಂಥದ್ದು. ಇವತ್ತು ಪಶುಸಂಗೋಪನೆ ಮಾಡಿ ಇಡೀ ರಾಜ್ಯಕ್ಕೆ ಹಾಲು ಕೊಡ್ತಾ ಇರ್ತಕ್ಕಂಥ ರೈತರಲ್ಲಿ ಅಟ್ಲೀಸ್ಟ್ ಆ ಕುಟುಂಬದಲ್ಲಿ ಒಂದು ಹೆಣ್ಣು ಮಗಳು ತಾನು ದುಡಿದು ಬೆಳಗ್ಗೆ ಎದ್ದು 4 ಗಂಟೆಗೆ ಎದ್ದು ಹಾಲು ಕರೆದು ನಿಮ್ಮ ಬೆಂಗಳೂರಿಗೆ ತಾಜಾ ಹಾಲು ಕಳಿಸ್ತಾಳಲ್ಲ, ಅವ್ರಿಗೂ ಆ ಉದ್ಯೋಗ ಖಾತ್ರಿಯಲ್ಲಿ ನಾವು ಏನಾದರೂ ಉದ್ಯೋಗ ಖಾತ್ರಿಯನ್ನ ಹಣವನ್ನು ಕೊಡದೇ ಇದ್ರೆ ಖಂಡಿತ ಇದು ಬಹಳ ದೊಡ್ಡ ವಿಕೋಪಕ್ಕೆ ಹೋಗ್ತದೆ. ಆಮೇಲೆ ಎಲ್ಲಿನೋ ಈ ವರ್ಷಕ್ಕೇನು ಮುಗಿತದೆ ಅಂತ ಏನಿಲ್ಲ, ಇದು ಇನ್ನೂ ಮುಂದಿನ ವರ್ಷಕ್ಕೆ ಮುಂದುವರಿಯುವಂಥ ಸೂಚನೆಗಳಿದ್ದಾವೆ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲರೂ ಇವತ್ತು KDB ಮಂತ್ರಿ KDB ಮಾಡ್ಲಿಕ್ಕೆ ಹೊರಡೋದು, ಇನ್ನೊಬ್ರು ಇಲ್ಲೆಲ್ಲೋ ಟೌನ್ಶಿಪ್ ಮಾಡೋದಲ್ಲ. ಮೊದಲು ಈ ರಾಜ್ಯ ರೈತರನ್ನ ಉಳಿಸುವಂತ ಕೆಲಸ, ಕೃಷಿಕರನ್ನು ಉಳಿಸುವಂತ ಕೆಲಸವನ್ನ ಮಾಡುವ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅನ್ನುವಂಥದ್ದು ವಾಹಿನಿ ಮೂಲಕ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಕೊನೆಯದಾಗಿ ಸರ್ಕಾರ ಏನು ಮಾಡಬೇಕು ಅಂತೀರಿ ಆನಂದ್ ಅವರೇ? ಖಂಡಿತ ಸರ್, ಇವತ್ತು ಸರ್ಕಾರನ
ನಮ್ಮ ರೈತರ ಸಾಲ ಮನ್ನಾ ಒಂದು ವಿಚಾರ ಮಾಡಲೇಬೇಕು, ಅದನ್ನ ನಿರ್ಧಾರ ತಗೊಳ್ಳೇಬೇಕು. ಇವತ್ತಿರ್ತಕ್ಕಂಥ ಪರಿಸ್ಥಿತಿಗಳಲ್ಲಿ ಸೊಸೈಟಿಗಳಲ್ಲಿ ಇರ್ತಕ್ಕಂಥ 1 ಲಕ್ಷ 2 ಲಕ್ಷ 3 ಲಕ್ಷ ಇಷ್ಟು ಮಾಡಿರ್ತಾರೆ, ಅದನ್ನ ಸಾಲ ಮನ್ನಾ ಮಾಡಬೇಕು. ಅದ್ರ ಜೊತೆಗೆ ಕೂಡಲೇ ಏನು ಜನೌಷಧಿ ಕೇಂದ್ರ ಅಂತ ಒಂದು ಮಾಡಿದ್ದೀರಾ ಗೊತ್ತಿದೆ ಸರ್, ಈ ನಮ್ಮ ಬೆಂಗಳೂರಲ್ಲಿ ನೋಡ್ತೀವಿ. ಅದೇ ಥರ ರೈತರಿಗೋಸ್ಕರ ರೈತರ ತಗೊಳ್ಳೋದಕ್ಕೋಸ್ಕರ ಸೊ ನಮ್ಮ ಅದೊಂದು ಸ್ಕೀಮ್ ಬರ್ಬೇಕು ಸರ್ ನಮ್ಮ ರೈತರಿಗೋಸ್ಕರ. ಅದ್ರ ಜೊತೆಗೆ ಕೂಡಲೇ ಕೃಷಿ ಮಂತ್ರಿಯನ್ನ ಸರ್ಕಾರ ಡಿಕ್ಲೇರ್ ಮಾಡಿ ನಮ್ಗೆ ಆದಷ್ಟು ಕೃಷ್ಣಬೈರೇಗೌಡರು ಕೃಷಿ ಮಂತ್ರಿ ಆದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನೋಡ್ತಾ ಇದೀವಿ ಅವರ ಒಂದು ಎಫೆಕ್ಟಿವ್ ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಬೆಂಗಳೂರು ನಗರ ಸಚಿವರಾದ್ಮೇಲೆ. ಸೊ ಅದೇ ತರ ಅದ್ರ ಜೊತೆಗೆ ಅವರು ಬಂದ್ರೆ ಅಂತೂ ನಮಗೂ ಇಡೀ ರಾಜ್ಯದಲ್ಲಿ ಏನೋ ಒಂದು ಸಂತಸ ಬರ್ತಕ್ಕಂಥ ಸ್ಕೀಮ್ಗಳಲ್ಲಿ ಕೊಡ್ತಕ್ಕಂಥದ್ದು, ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಾಗಿರ್ಬೋದು ತುಂಬಾನೇ ನಮ್ಗೆ ಖುಷಿ ಆಗುತ್ತೆ ಅಂತಾನೆ ಹೇಳಕ್. ಎಸ್ ಸರ್. ಕೊನೆಯದಾಗಿ ಸರ್, ಸರ್ಕಾರದ ಸಿದ್ಧತೆ ಕುಡಿಯುವ ಬೆಳೆಗಳು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆದಷ್ಟು ಸನ್ನದ್ಧ ಪರಿಸ್ಥಿತಿನಲ್ಲಿ ಇಟ್ಕೋಬೇಕು. ಆಮೇಲೆ ಮೇವಿಗೆ, ಹೈನುಗಾರಿಕೆಗೆ ಮತ್ತು ಜನಗಳಿಗೆ ನೀರಿಗೆ ಯಾವ ರೀತಿಯಲ್ಲಿ ನಾವು ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅಂತಂದರೆ ಈ ಒಂದು 4 ತಿಂಗಳು ಜನಗಳಿಗೆ ಕುಡಿಯೋಕ್ಕೆ ಮತ್ತು ಹೈನುಗಾರಿಕೆಗೆ ಪಶುಸಂಗೋಪನೆಗೆ ಯಾವುದೇ ರೀತಿ ತೊಂದರೆ ಆಗದಿದ್ದಂಗೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಸರ್ಕಾರಕ್ಕೆ. ಡೈರಿಗಳ ಮುಖಾಂತರ ಈ ಫೀಡ್ ಅಂತ ಏನಿದೆ ಸರ್, ಈ ಮೇವಿನ ಕೊರತೆ ಇರೋದ್ರಿಂದ ಫೀಡನ್ನು ಉಚಿತವಾಗಿ ಡೈರಿಗಳ ಮೂಲಕ ರೈತರಿಗೆ ಕೊಟ್ಟರೆ ಇವತ್ತು ಅನಿಮಲ್ ಹಸ್ಬೆಂಡ್ರಿ ಪಶುಸಂಗೋಪನೆ ಉಳಿತದೆ ಮತ್ತು ರೈತರು ಉಳ್ಕೊಳ್ತಾರೆ. ಅದನ್ನ ಕೂಡಲೇ ಮಾಡುವಂತ ಕೆಲಸ ಅದು ಸರ್ಕಾರ ಮಾಡಬಹುದು, ಮನಸ್ಸು ಮಾಡಿದ್ರೆ ಅದನ್ನ ಮಾಡುವಂತ ಕೆಲಸವನ್ನ ಮಾಡಬೇಕು. ಬರೀ 35 ರೂಪಾಯಿ ಇದೆ ನಮ್ಗೆ ಹಾಲಿನ ಬೆಲೆ ಲೀಟರ್ಗೆ. ಅದೇ ಎಣ್ಣೆಗೊಂದಿಗೆ 120-130 ರೂಪಾಯಿ ಇದೆ. ಆ ದೃಷ್ಟಿಯಿಂದ 10 ರೂಪಾಯಿ ನಮ್ಮ ರೈತರಿಗೆ ಹಾಲಿನ ಬೆಲೆಯಲ್ಲಿ ಆದಷ್ಟು ಬೇಗ ಮಂತ್ರಿಮಂಡಲ ವಿಸ್ತಾರ ಆಗಿ ಯಾವ್ಯಾರು ಕೃಷಿ ಖಾತೆಗಳೆಲ್ಲ ಆಗಲಿ, ನೋಡೋಣ ಸರ್ ಏನಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ 3 ಜನರು ಕೂಡ ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್, ಇಂಥದ್ದೊಂದು ಪರಿಸ್ಥಿತಿಯನ್ನ ರಾಜ್ಯದ ಜನ ಮತ್ತು ರಾಜ್ಯದ ರೈತರು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಏನ್ ಕ್ರಮ ತೆಗೆದುಕೊಳ್ಳುತ್ತೆ ಕಾದ್ ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.